तिष्ठति ज्ञानरूपं नदरूपं कबीरभो वासनाजालसर्वत्रं ज्ञानदृष्टिविनश्यति त्वं कबीरमहावन्दे ज्ञानीनामधिकभवः जडहद्यासमहावन्दना बोधज्ञानविमुच्यते नमोऽस्तु ते कबीरस्य साधुवृन्द ते गोस्वामी धर्मदासस्य वन्दनं च पुनः पुनः। बोलिए श्री सत्यनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗೆ ವಂದಿಸುತ್ತಾ, ಗುರುಮಾತಾಜಿಯವರ ದಿವ್ಯಚರಣೆಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮನೆಯಲ್ಲಿ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. कर्म के बंधन और उससे मुक्ति ನೋಡಿ, ಕರ್ಮದಿಂದ ಬಂಧನನೂ ಆಗುತ್ತೆ ಮತ್ತು ಮುಕ್ತಿನೂ ಆಗುತ್ತೆ.
ಕರ್ಮ ಅಂದರೆ ಕೆಲಸ ಕಾರ್ಯಗಳು. ಅದು ಹೇಗಾಗುತ್ತೆ ಅನ್ನೋದನ್ನು ನಮಗೆ ಒಂದು ಸಾಕಿ ಮೂಲಕ ಕಬೀರ್ ಸಾಹೇಬರು ಬರೆದಿರೋದನ್ನ ತಿಳಿಸಿರೋದನ್ನ ಅಭಿಲಾಷ್ ಸಾಹೇಬರು ನಮಗೆ ಬರೆದಿರ್ತಕ್ಕಂಥ ಪುಸ್ತಕವನ್ನು ಓದಿ ತಿಳ್ಕೊಳ್ಳಲು ಪ್ರಯತ್ನ ಮಾಡೋಣ. ತೌ ಲವ್ ತಾರಾ ಜಗಮಗೈ ಜೌ ಲವ್ ಉಗೈನ ಸೂರ್ तौ लव जीव कर्म वशु डोले जो लव ज्ञान ना पूर. ಈ ಸಾಕಿ ಅರ್ಥವನ್ನು ಒಂದು ಉದಾಹರಣೆ ಮೂಲಕ ತಿಳಿಸ್ತಾ ಇದ್ದೀವಿ. ಎಲ್ಲರೂ ನಾವು ನೋಡ್ತಾ ಇರ್ತೀವಿ ಅದನ್ನು. ಸಂಜೆ ಆದರೆ ರಾತ್ರಿ ವೇಳೆಯಲ್ಲಿ ನಕ್ಷತ್ರಗಳು ಪಳ 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 ಅಂತ ಹೊಳಿತಾ ಇರ್ತವೆ, ನೋಡ್ತಾ ಇರ್ತೀವಿ. ರಾತ್ರಿ ಪೂರ ಹೊಳಿತಾ ಇರ್ತವೆ. ಆ ನಕ್ಷತ್ರಗಳು ಕಾಣೆಯಾಗೋದು ಯಾವಾಗ? ಆಗಲಾದಾಗ, ಸೂರ್ಯ ಉದಯ ಆದಾಗ ಅವು ಕಾಣೋದೇ ಇಲ್ಲ ನಮಗೆ. ಇದೇ ರೀತಿಯಾಗಿ ಮನುಷ್ಯನ ಕೆಲಸ ಕಾರ್ಯಗಳು, ಕರ್ಮಗಳು ಮಾಡಲ್ಪಡ್ತಾ ಇದೆ. ಶುಭ ಅಶುಭ, ಶುಭ ಕರ್ಮಗಳು ಯಾವ್ಯಾವುದು ಶುಭ ಕರ್ಮಗಳು ಅಂತ ಹೇಳ್ತೀವಿ ಅಂದರೆ, ಒಂದು ಪೂಜೆ ಮಾಡೋದು ಶುಭ ಕರ್ಮ, ಒಬ್ಬರಿಗೆ ದಾನ ಮಾಡೋದು ಶುಭ ಕರ್ಮ, ಹೀಗೆ ಅನೇಕ ಶುಭ ಕರ್ಮಗಳು ಇದ್ದಾವೆ. ಹೋಮ ಹವನ ಇವೆಲ್ಲವೂ. ಸಹಾಯ ಮಾಡೋದು, ಅದೇ ದಾನ, ಸಹಾಯ ಮಾಡೋದನ್ನು ಶುಭ ಕರ್ಮನೇ. ಈ ಅಶುಭ ಕರ್ಮಗಳು ನಮಗೆಲ್ಲ ಗೊತ್ತೇ ಇದೆ. ಕಳ್ತನ, ಮೋಸ, ವಂಚನೆ, ದ್ರೋಹ, ಕೊಲೆ, ಸುಲಿಗೆ ಇವೆಲ್ಲವೂ ಗೊತ್ತೇ ಇದೆ. ಅವುಗಳಿಂದ ಬಿಡುಗಡೆ ಅಂತ ಮನುಷ್ಯನಿಗೆ ಶಾಂತಿ ಅನ್ನೋದೇ ಇಲ್ಲ. ಶಾಂತಿ ಅನ್ನೋದು ಇಲ್ಲ. ನೋಡಿ, ಸಾವಿರಾರು ಕೋಟಿ ಹೊಡೆಯ ನಾವು ಮೊನ್ನೆ ಪೇಪರ್ನಲ್ಲೆಲ್ಲ ಬಂದ್ಬಿಡ್ತೀವಿ. ರಾಯ್ ಅಂತೇಳಿ ಏನು ಆತ್ಮಹತ್ಯೆ ಮಾಡ್ಕೊಂಡ. ಏನಕ್ಕೆ ಕಾರಣ ಗೊತ್ತಿಲ್ಲ. ಆದರೆ ನಾವು ಮೇಲ್ನೋಟಕ್ಕೆ ವಿಚಾರ ಮಾಡ್ಬೋದು, ಅಷ್ಟೊಂದು ಸಂಪಾದನೆ ಮಾಡಿದ್ರು ಸಹ ಏನೋ ಒಂದು ಅವನಲ್ಲಿ ಕೊರತೆ ಇತ್ತು, ಏನೋ ಒಂದು ಕೊರತೆ ಇತ್ತು, ಏನೋ ಒಂದು ವಿಚಾರದಲ್ಲಿ ದುಃಖ ಇತ್ತು. ವ್ಯಾಟ್ಸಪ್ಗಳಲ್ಲಿ ಆಗ್ತಾ ಇದ್ದಾರೆ, ಅವನು ಕ್ರಿಶ್ಚಿಯನ್ ಧರ್ಮದವನಾದರೂ ಕೂಡ ಗೋಮಾತೆನ ಸಾಕಷ್ಟು ಪ್ರೀತಿ ಮಾಡ್ತಾ ಇದ್ದ, ಹಾಗೆ ಹೀಗೆ. ನೋಡಿ, ಅವನು ದಾನ ಮಾಡ್ತಾ ಇದ್ದ, ಎಷ್ಟೋ ಜನಕ್ಕೆ ದಾನ ಮಾಡಿದ್ದಾನೆ. ನೋಡಿ, ಶುಭ ಕರ್ಮನೆ, ಅವೆಲ್ಲ ಶುಭ. ಅದೆಲ್ಲ ಮಾಡಿದ್ರೂ ಸಹ ಆತನಿಗೆ ಶಾಂತಿ ಸಿಕ್ಕಲಿಲ್ಲ. ನಾವು ಯೋಚನೆ ಮಾಡಬೇಕು. ಶಾಂತಿಯಿಂದ ಇರೋ ಮನುಷ್ಯ ಆಗಿದ್ದರೆ ಅವನು ಆತ್ಮಹತ್ಯೆ ಮಾಡ್ಕೊಳ್ತಿರ್ಲಿಲ್ಲ. ನೋಡಿ, ಅವನಿಗೆ ಶಾಂತಿ ಸಿಕ್ಕಿದ್ದಿದ್ರೆ ಪಕ್ಷದಲ್ಲಿ ಅವನು ಆತ್ಮಹತ್ಯೆ ಮಾಡ್ಕೊಳ್ತಿರ್ಲಿಲ್ಲ. ನಾವು ಇದೇ ಜ್ವಲಂತ ಉದಾಹರಣೆ, ಅದೇ ಹೇಳ್ತಾರೆ, ಜ್ವಲಂತ ಉದಾಹರಣೆಗಳು ಇವೆಲ್ಲ. ಯಾವ ರೀತಿ ನಕ್ಷತ್ರಗಳನ್ನು ನೋಡಿ ಬೆಳಗ್ಗೆ ಆತನೇ ಅದು ಕಾಣೋದಿಲ್ಲ, ಅದು ನೋಡ್ತಾ ಇರ್ತೀವಿ, ಇದು ನೋಡ್ತಾನೆ ಇದ್ದೀವಿ. ಇನ್ನು ಮಹಾರಾಜರು, ಜಯಚಾಮರಾಜೇಂದ್ರ ಒಡೆಯರು, ಅವರು ಎಷ್ಟೊಂದು ದಾನ ಧರ್ಮಗಳು ಮಾಡಿದ್ರು. ಪೇಪರ್ನಾಗ ಬಂತು, ಅವರು ಸಹ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೆ. ನೋಡಿ, ಅಲ್ವಾ? ಮೈಸೂರು ಮಹಾರಾಜ ಜಯಚಾಮರಾಜೇಂದ್ರ. ನಾವು ಅವಾಗೆಲ್ಲ 7ನೇ ಕ್ಲಾಸೋ 8ನೇ ಕ್ಲಾಸೋ ನಾವು ಓದ್ತಾ ಇದ್ವಿ. ಮಾಡಿಲ್ವ ಅವರು ದಾನ ಧರ್ಮಗಳನ್ನ? ಮಾಡಿ. ಅವ್ರಿಗೂ ದುಃಖ ಇತ್ತು, ಶಾಂತಿ ಇರಲಿಲ್ಲ. ಅದಕ್ಕೆ ಈ ಕರ್ಮಗಳಲ್ಲಿ ಮನುಷ್ಯನು ಆಸಕ್ತಿ ಉಳ್ಳವನಾಗಿದ್ದಾನೆ. ಪೂಜೆ ಪುನಸ್ಕಾರ, ಆದರೆ ಅವರಿಗೆ ಸುಖ ಶಾಂತಿ ಸಿಕ್ಕಲಿಲ್ಲ. ಶಂಕರಾಚಾರ್ಯರು ಅದನ್ನು ಹೇಳ್ತಾರೆ. ವೈದಿಕ ಧರ್ಮಗಳನ್ನು, ಕರ್ಮಗಳನ್ನು, ಅಂದರೆ ಪುರೋಹಿತರು ಮಾಡತಕ್ಕಂಥ ಧರ್ಮಗಳನ್ನು ಮತ್ತು ನಾವು ಮಾಡತಕ್ಕಂಥ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು, ಯಜ್ಞಯಾಗಾದಿಗಳನ್ನು, ಧಾರ್ಮಿಕ ಕಾರ್ಯಗಳನ್ನು, ಪೂಜೆ ಪುನಸ್ಕಾರಗಳನ್ನು ಎಷ್ಟೇ ಮಾಡಿದರೂ ಅವು ಯಾವುವು ನಮಗೆ ಶಾಶ್ವತ ಶಾಂತಿ ಕೊಡೋದಿಲ್ಲ. ಟೆಂಪರರಿ ಶಾಂತಿ, ಅವೆಲ್ಲ ಟೆಂಪರರಿ
ಶಾಂತಿ, ಸ್ವಲ್ಪ ಏನೋ ಸಮಾಧಾನ. ಹಾಗಂತ ಅವನ್ನ ಬಿಡಲಿಕ್ಕೂ ಆಗೋದಿಲ್ಲ. ನಾವು ಸಮಾಜದಲ್ಲಿದ್ದೀವಿ. ವೈಯಕ್ತಿಕವಾಗಿ ಬೇಕಾದ್ರೆ ಬಿಡ್ಬೋದು ಅಷ್ಟೇ. ಸಮಾಜದಲ್ಲಿದ್ದೀವಿ, ಹೆಂಡತಿ ಗಂಡ ಮಕ್ಕಳು ಬಂಧು ಬಳಗ ಅವ್ರು ಮಾಡ್ತಾ ಇರ್ತಾರೆ, ಅವ್ರ ಜೊತೆ ನಾವು ಭಾಗವಹಿಸ್ಬೇಕಾಗತ್ತೆ. ಇಲ್ಲಾಂದರೆ ಕಲಹ ಅಶಾಂತಿ ಉಂಟಾಗುತ್ತೆ ನೋಡಿ. ಅದಕ್ಕೆ ಆಧ್ಯಾತ್ಮ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಭಾಳ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಹೋಗ್ಬೇಕು. ನಮಗೂ ತೊಂದರೆ ಆಗಬಾರ್ದು, ಇನ್ನೊಬ್ರಿಗೂ ತೊಂದರೆ ಆಗಬಾರ್ದು. ನಾವು ಮನೆಯಲ್ಲಿ ನಾವು ಒಬ್ಬರು ನಮ್ಗೆ ಇಷ್ಟ ಆಗಿದೆ, ಇದನ್ನು ನಾವು ಪಾಲನೆ ಮಾಡೋಣ. ಏನು, ನನ್ನನ್ನು ನಾನು ತಿಳಿಯೋಣ, ನನ್ನನ್ನು ನಾನು ತಿಳಿಯೋಣ ಅಂದರೆ ಆತ್ಮಜ್ಞಾನವನ್ನು ಪಡ್ಕೊಳ್ಳೋಣ. ನಿನ್ನೆ ಅದೇ ವಿಚಾರ, ನಾನು ಅಲ್ಲಿ ಹೋಗಿದ್ವಿ, ಇವರು ಬಂದಿದ್ರು. ದೇಹದ ಯಾವ ರೀತಿ ಹೋಗ್ಬಿಡುದು, ಪ್ರಾರಬ್ಧ ಕಡಿತಾನೆ ಇದು ಹೊರಟೋಯ್ತು. ಈ ಸೂಕ್ಷ್ಮ ಶರೀರಗಳಿದೆ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವೆಲ್ಲವೂ ಎಲ್ಲ ಇದೆ. ಅದು ನಾಶ ಆಗಬೇಕಾದ್ರೆ ಆತ್ಮಜ್ಞಾನದಿಂದ ಮಾತ್ರನೇ ಸಾಧ್ಯ. ಅದು ನಾನು ಅನ್ನೋದು ತಿಳ್ಕೊಳ್ಳೋದ್ರಿಂದ ಮಾತ್ರನೇ ಸಾಧ್ಯ. ಅದು ಮುಂದಕ್ಕೆ ಬೀಜ ರೂಪವಾಗಿಬಿಡುತ್ತೆ. ಆ ಬೀಜ ರೂಪವೇ ಕಾರಣ ದೇಹ, ಬೀಜ ರೂಪವೇ ಕಾರಣ ದೇಹ. ಅದಕ್ಕೇನೆ ಕರ್ಮಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ಏನೋ ನಾವು ಮಾಡಬೇಕಾದಂಥ ಕರ್ಮ ಏನು ಮಾಡಬೇಕು, ನಮ್ಮನ್ನು ನಾವು ತಿಳಿತಕ್ಕಂಥ ಕೆಲಸ ಮಾಡಬೇಕು, ಆತ್ಮಜ್ಞಾನವನ್ನು ತಿಳಿಬೇಕು. ಆತ್ಮ ಅಂದರೆ ನಾನು, ನನ್ನನ್ನು ನಾನು ತಿಳಿಯೋ ಕೆಲಸ. ಆಗ ಮಾತ್ರ ಬಿಡುಗಡೆ. ಅದೇ ಜ್ಞಾನ, ಅದೇ ಜ್ಞಾನ. ಮೊನ್ನೆ ಸಂತೋಷ್ ಸರ್ ಅವರು ಒಳ್ಳೆ ಸಂತರು, ಆಚರಣೆಯಲ್ಲೆಲ್ಲ ಗಮನಿಸ್ತಾ ಇದ್ದೀವಲ್ಲ. ಕೆಲವರೆಲ್ಲ ಇದ್ದಾರೆ, ಕೆಲವರು ಹಾಗೂ ಹೀಗೂ ಇರ್ತಾರೆ, ಏನು ಮಾಡಲಿಕ್ಕಾಗೋದಿಲ್ಲ, ಒಳ್ಳೆ ಸಂತರು. ನಾನು ಆ ಕತೆ ಹೇಳಿದ್ದೀನಿ, ಮತ್ತೆ ಹೇಳೋಣ, ನೆನಪು ಮಾಡ್ಕೊಳ್ಳೋಣ. ಒಬ್ಬ ರಾಜ, ಆ ರಾಜನಿಗೆ ಒಬ್ಬ ಮಗ, ರಾಜಕುಮಾರನಿಗೆ ಪಟ್ಟ ಕಟ್ಟಿದ. ವಯಸ್ಸಾಗೋಯ್ತು ರಾಜನಿಗೆ. ಪಟ್ಟ ಕಟ್ಬಿಟ್ಟು ಸ್ವಲ್ಪ ದಿನ ಇದ್ದ, ಹೊರಟೋಗ್ಬಿಟ್ಟ, ಮರಣ ಆಗೋಯ್ತು ಅವನಿಗೆ. ಈ ರಾಜ್ಕುಮಾರನಿಗೆ ಕೆಲವು ದಿನಗಳಾದಮೇಲೆ ಕನಸಿನಲ್ಲಿ ಬರೋನಂತೆ ರಾಜ ತಂದೆ, ನಾನು ದುಃಖ ಪಡ್ತಾ ಇದ್ದೀನಿ, ದುಃಖದಲ್ಲಿದ್ದೀನಿ, ಬಿಡುಗಡೆ ಆಗಿಲ್ಲ, ನನಗೆ ಮುಕ್ತಿ ಆಗಿಲ್ಲ, ಮೋಕ್ಷ ಆಗಿಲ್ಲ ಅಂತ. ಈಗ ಹಲವಾರು ದಿನಗಳು ಬಂದ ಮೂಲಕ ಅವನು ಮಂತ್ರಿಗಳ ಬಳಿ, ಕುಲಗುರುಗಳ ಬಳಿ, ರಾಜಗುರು ಅಂತ ಇರ್ತಾರೆ, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದಾಗ ಅವರು ಒಳ್ಳೆ ಪಂಡಿತನಿಂದ ಪೂಜೆ ಪುನಸ್ಕಾರ ಮಾಡಿಸ್ಬಿಡು, ಸೊರೋಗುತ್ತೆ ಅಂತ. ಬಿಡುಗಡೆ, ನಿಮ್ಮ ತಂದೆಗೆ ಬಿಡುಗಡೆ ಆಗಿಬಿಡುತ್ತೆ, ಮೋಕ್ಷ ಸಿಕ್ಬಿಡುತ್ತೆ. ಅವನು ಎಲ್ಲ ಮಾಡ್ತಾನೆ, ಏನೋ ಪಿಂಡ ಪ್ರದಾನ ಮಾಡೋದು, ಮತ್ತೊಂದು. ಆದರೂ ಸಹ ಕನಸಿಗೆ ಬರ್ತಾನೆ ಇರ್ತಾನಂತೆ. ಮಂತ್ರಿ ಹತ್ರ ಮತ್ತೆ ಹೇಳ್ದ, ನೋಡಪ್ಪ ಹಿಂಗೆ ಬರ್ತಾ ಇದ್ದಾರೆ ಮತ್ತೆ, ಆಗ ಒಳ್ಳೆ ಗುರುಗಳಿಂದ ಪೂಜೆ ಮಾಡಿಸ್ಬಿಡೋಣ, ಒಳ್ಳೆ ಗುರುಗಳಿಂದ ಪೂಜೆ ಮಾಡಿಸ್ಬಿಡೋಣ ಅಂತ. ಕನಸು ಒಮ್ಮೊಮ್ಮೆ ಅದು ನಿಜ ಆಗುತ್ತಮ್ಮ. ಅಂದರೆ ಕನಸಿನ ಬಗ್ಗೆ ಮಾತಾಡೋದಾದರೆ ನನ್ನ ಘಟನೆ ಬಗ್ಗೆ ಹೇಳ್ತೀನಿ, ನನ್ನ ಅನುಭವ. ನಾನು ಪೊಲೀಸ್ ಕೆಲಸಕ್ಕೆ ಸೇರಿ ತರಬೇತಿನಲ್ಲಿದ್ದೆ. ಆಗ ಅಷ್ಟೊಂದು ಕಾಲೇ ನನಗೆ ದೀಕ್ಷೆ ಆಗಿತ್ತು. ಆಗಾಗಲೇ ನಾನು ಬೇರೆ ಬೇರೆ ಮಾಡ್ತಾ ಇದ್ರು ಸಹ ಗುರುಗಳು ಪೂಜೆ ಮಾಡೋದು ನಿಲ್ಲಿಸಿರಲಿಲ್ಲ. ನೆನಪು ಮಾಡ್ಕೊಳ್ಳೋದು ಬೇರೆ ಬೇರೆ ಮಾಡ್ತಾ ಇದ್ದೆ, ಇಲ್ಲ ಅಂತೇಳಿಲ್ಲ. ಇಷ್ಟೊಂದು ಇನ್ನೂ ಇರಲಿಲ್ಲ, ಅದು ಇದು ಎಲ್ಲ ಮಾಡ್ತೀವಿ. ಗುರುಗಳನ್ನೂ ಪೂಜೆ ಮಾಡಿ ಬೆಳಗ್ಗೆ ತೊಳ್ತಾನೆ ಅವ್ರನ್ನ ಸ್ಮರಣೆ ಮಾಡೋದು. ಇಲ್ಲಿ ಹೊರಟೋಗ್ಬಿಟ್ರು ಅವರು, ದೇಹ ಆಕ್ಸಿಡೆಂಟ್ ಆಗಿ ಅವ್ರ ದೇಹ ಹೊರಟೋಯ್ತು. 8 ದಿನಕ್ಕೆ ಕರೆಕ್ಟಾಗಿ 8ನೇ ದಿನ ಅಥವಾ 7ನೇ ದಿನ ಹೆಚ್ಚು ಕಡಿಮೆ ಕನಸಿನಲ್ಲಿ ಬಂದು ಅವ್ರು ಯಾವಾಗಲೂ ನಡ್ಕೊಂಡು ಬರೋರು, ಒಂದು ಬ್ಯಾಗ್ ಹಿಡ್ಕೊಂಡು. ಪೂರ್ಣಿಮಾ ಟಾಕೀಸ್ ಕಡೆನೇ ಬರೋರು, ಹತ್ರ ಅಂತೇಳಿ. ಬರೀ ವಾಕಿಂಗ್, ಕಬ್ಬನ್ಪೇಟೆಗೆ ಬರಬೇಕಾದ್ರೆ ನಡ್ಕೊಂಡೇ ಬರೋದು. ಪೂರ್ಣಿಮಾ ಟಾಕೀಸ್ ಕಡೆಯಿಂದನೇ ಸುಧಾಮರಿಂದ ಬರೋರು. ನಾವೆಲ್ಲ ನಡ್ಕೊಂಡೇ ಹೋಗ್ತೀವಿ, ಇಲ್ಲೂ ವಾಕಿಂಗ್ ಆದಂಗೆ ಆಗುತ್ತೆ. ಆ ಬ್ಯಾಗ್ ಹಿಡ್ಕೊಂಬರ್ತಾಯಿದ್ವಿ.
ಆ ಬ್ಯಾಗ್ನ ನನ್ನ ಕೈನ ಕೊಟ್ಬಿಟ್ಟು ಅದೃಶ್ಯ ಆಗಿಬಿಟ್ಟು ಪೂರ್ಣಿಮಾ ಟಾಕೀಸ್ ಜಂಕ್ಷನ್ ಅಲ್ಲೇ ಶಿವಾಜಿ ಟಾಕೀಸ್ ಅದೃಶ್ಯರಾಗ್ಬಿಟ್ರು ಸರ್. ಬ್ಯಾಗ್ ಕೊಡ್ತಾನೆ, ಗ್ರೀನ್ ಬ್ಯಾಗು, BTS ಡಿಪೋದು ಅವಾಗೆಲ್ಲ ಹೊಲಿತಾ ಇದ್ರಲ್ಲ, ಪ್ಲಾಸ್ಟಿಕ್ ಅದು. ನನಗೆ ಗೊತ್ತಾಗೋಯ್ತು ಏನೋ ಹೆಚ್ಚು ಕಡಿಮೆ ಆಗಿದೆ, ಗುರುಗಳಿಗೆ ಏನೋ ಹೆಚ್ಚು ಕಡಿಮೆ ಆಗಿದೆ. ಪತ್ರ ಬರೆದು ಕೇಳಿದೆ ಅಮ್ಮ ಅವ್ರಿಗೆ. ಇನ್ನು ಅವ್ರು ಬರೆದಿರೋ ಪತ್ರ ನನ್ನ ಹತ್ರ ಇದೆ, ಮಡಗಿದ್ದೀನಿ, ಇಟ್ಟಿದ್ದೀನಿ. ನೋಡಪ್ಪ, ಪ್ರಪಂಚದಲ್ಲಿ ಆಗಬೇಕಾಗಿರೋದೇನಿಲ್ಲ, ಎಲ್ಲ ಆಗುವಂಥದ್ದೇ, ಎಲ್ಲ ಆಗುವಂಥದ್ದೇ ಆಗಿದೆ. ನೀನು ನಿನ್ನ ಕೆಲಸ ಮುಗಿಸ್ಕೊಂಡು ಬಾ, ವಿಚಾರ ಮಾಡ್ತಾ ಇರು. ನೋಡಿ, ವಿಚಾರ ಮಾಡ್ತಾ ಇದು ನಡೆದಿದ್ದ ಘಟನೆ. ಆ ಪತ್ರ ಇನ್ನೂ ಸಹ ನಾನು ಆಧಾರವಾಗಿ ಮಡಗಿದ್ದೀನಿ, ಅದನ್ನು ಪ್ಲಾಸ್ಟಿಕ್ ಮಾಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಕನಸುಗಳು ಕೆಲವೊಂದು ಸೂಚನೆಗಳು ಕೊಡ್ತವೆ, ಆಗಿರುವಂಥ ಘಟನೆಗಳನ್ನ ಸೂಚನೆ ಕೊಡ್ತವೆ, ಆಗುವಂಥ ಘಟನೆಗಳನ್ನ ಸೂಚನೆ ಕೊಡ್ತವೆ, ಇಲ್ಲ ಅಂತೇಳಿಲ್ಲ. ಯಾಕೆಂದ್ರೆ ನಾವು ಅದ್ರ ಸ್ಮರಣೆಯಲ್ಲೇ ಇರ್ತೀವಲ್ಲ, ಅದು ಕಾರಣ. ಬಂಧು ಬಳಗ ಹೋಗತಕ್ಕಂಥ ಸೂಚನೆಗಳನ್ನು ಕೊಡ್ತವೆ. ಆದರೆ ಅದ್ಯಾವುದು ನಿಜ ಅಲ್ಲ. ಹೆಂಗೆ ಹೋಗೋದನ್ನ ತೋರಿಸೋರೆ ಸೂಚನೆ ಕೊಡ್ತಾ ಇದೆ. ಅವೆಲ್ಲ ವ್ಯಾವಹಾರಿಕವಾಗಿ ಪ್ರಾಪಂಚಿಕವಾಗಿ ಆಗತಕ್ಕಂಥ ಘಟನೆಗಳ ಬಗ್ಗೆ ನಮಗೆ ಸೂಚನೆ ಕೊಡ್ತವೆ. ಆದರೆ ಕನಸಿನಲ್ಲಿ ನಾನು ಶ್ರೀಮಂತನಾಗ್ಬಿಟ್ಟು ಕಾಣಿಸಿದ್ರೆ ಶ್ರೀಮಂತನಾಗ್ಬಿಡ್ತೀನಾ? ಅದೇ ವಿಚಾರ ಮಾಡಿ ಅದನ್ನು ಆರಿಸ್ಕೊಳ್ಬೇಕು. ಆರಿಸಿಕೊಳ್ಬೇಕು. ಈಗ ಈ ವಿಚಾರಕ್ಕೆ ಬರೋಣ. ನಾವು ಏನು ಹೇಳ್ತಾ ಇದ್ವಿ? ಕನಸು ರಾಜಕುಮಾರನಿಗೆ ಅಷ್ಟೆಲ್ಲ ಮಾಡಿದ್ರು ಸಹ ಅವನಿಗೆ ತಿರ್ಗಾ ಮತ್ತೆ ಅವರಪ್ಪ ಕನಸಿಗೆ ಬಂದು ನನಗಿನ್ನ ಮುಕ್ತಿ ಸಿಕ್ಕಿಲ್ಲ, ಬಿಡುಗಡೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಮಂತ್ರಿ ಹತ್ರ ಹೇಳಿದಾಗ ಮಂತ್ರಿ ಹೇಳ್ತಾನೆ, ಒಳ್ಳೆ ಗುರುಗಳ ಹತ್ರ ಒಳ್ಳೆ ಪೂಜೆ ಮಾಡಿಸ್ಬಿಡೋಣ ಅಂತ. ಬುದ್ಧನು ಬೋಧನೆ ಮಾಡ್ತಾ ಅವರ ಪ್ರದೇಶಕ್ಕೆ ಬರ್ತಾನೆ, ನದಿ ತೀರ. ಮಂತ್ರಿಗೆ ವಿಚಾರ ಗೊತ್ತಾಗುತ್ತೆ, ವಿಚಾರವನ್ನು ರಾಜನಿಗೆ ತಿಳಿಸ್ತಾನೆ. ರಾಜ ಆಯಿತು, ಭೇಟಿ ಮಾಡೋಣ ಗುರುಗಳನ್ನ, ಅವರೆಲ್ಲ ಭಾಳ ಜ್ಞಾನಿಗಳು, ಅವ್ರ ಕಡೆಯಿಂದ ಪೂಜೆ ಮಾಡಿಸ್ಬಿಟ್ರೆ ಮುಕ್ತಿ ಸಿಕ್ಬಿಡುತ್ತೆ ಅಂಥೇಳಿ ಎಲ್ಲ ಪರಿವಾರದ ಜೊತೆಗೆ ಬಂದು ಬುದ್ಧನ ಹತ್ರ ನಮಸ್ಕಾರ ಮಾಡಿ ಮನವಿ ಮಾಡ್ತಾನೆ. ನೋಡಿ, ಈ ರೀತಿ ನಮ್ಮ ತಂದೆ ಕನಸಿಗೆ ಬರ್ತಾ ಇದ್ದಾರೆ, ಅವರಿಗೆ ಮುಕ್ತಿ ಸಿಕ್ಕಿಲ್ಲ, ಮೋಕ್ಷ ಸಿಕ್ಕಿಲ್ಲ, ಹಾಗಾಗಿ ದಯವಿಟ್ಟು ಏನಾದರೂ ಒಂದು ಪೂಜೆ ಮಾಡಿಬಿಟ್ಟು ನಮ್ಮ ತಂದೆಗೆ ಮುಕ್ತಿ ಕೊಡುವ ಹಾಗೆ ಮಾಡಿ. ಬುದ್ಧ ಯೋಚನೆ ಮಾಡ್ತಾನೆ. ಆ ತಕ್ಷಣ ಹೇಳಿಬಿಟ್ರೆ, ಇದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರೆ ಅವನಿಗೆ ನಿರಾಸೆ ಆಗಿಬಿಡುತ್ತೆ. ಹಾಗಾಗಿ ಇವನಿಗೆ ಉದಾಹರಣೆ ಮೂಲಕ ತೋರಿಸ್ಬೇಕು ಅಂಥೇಳಿ, ನೋಡಪ್ಪ 2 ಮಡಕೆಗಳನ್ನು ತೆಗೆದುಕೊಂಡು ಬಾ. ರಾಜನಿಗೆ 2 ಮಡಕೆ ಕಡಿಮೆನಾ? ಬೇಕಾದಷ್ಟು ಬೀಳುತ್ತೆ. ತರಿಸ್ತಾನೆ. ಒಂದರಲ್ಲಿ ಕಲ್ಲು ತುಂಬಿಸ್ತಾನೆ, ಒಂದರಲ್ಲಿ ತುಪ್ಪ ತುಂಬಿಸ್ತಾನೆ. ತುಂಬಿಸ್ಬಿಟ್ಟು ನದಿ ತೀರಕ್ಕೆ ಕರ್ಕೊಂಡೋಗಿ ಆ ನದಿನಲ್ಲಿ ಬಿಡ್ತಾನೆ. ಬಿಡು ಅಂತ ಹೇಳ್ತಾನೆ. ಬಿಡು ಅಂದರೆ ಮೆಟ್ಲು ಮೇಲೆ ಇಡು ಅಂತ ಹೇಳ್ತಾನೆ. ನದಿ ಮೆಟ್ಲು ಇರ್ತಾವಲ್ಲ, ಕಲ್ಯಾಣಿ ಆ ಥರ, ಆ ಮೆಟ್ಲು ಮೇಲೆ ಇಡಪ್ಪ. ಅರ್ಧ ನೀರು, ಒಂದು ಅರ್ಧ ಅದು ನಿಂತ್ಕೊಳ್ಬೇಕು. ಒಂದು ದೊಣ್ಣೆ ಕೊಡ್ತಾನೆ, 2 ಮಡಕೆಗೂ ಹೊಡಿ ಅಂತಾನೆ. 2 ಮಡಕೆಗೂ ಹೊಡೆದಾಗ ಏನಾಯಿತು ಹೇಳಪ್ಪ ಅಂತ ಹೇಳ್ತಾನೆ ರಾಜಕುಮಾರನಿಗೆ. ಕಲ್ಲು ತುಂಬಿರೋ ಮಡಕೆ ಒಡೆದು ಕಲ್ಲುಗಳೆಲ್ಲ ಒಳಗಡೆ ಹೋದ್ವು. ತುಪ್ಪ ತುಂಬಿರೋ ಮಡಕೆ ಒಡೆದು ತುಪ್ಪ ತೇಲ್ತಾ ಇದೆ. ಏನು ಇದು? ಸಾಮಾನ್ಯ ಅರ್ಥ ಸ್ವಾಮಿ, ಇದು ನ್ಯಾಚುರಲ್, ಸ್ವಾಭಾವಿಕ. ಕಲ್ಲು ಮುಳುಗುತ್ತೆ, ತುಪ್ಪ ತೇಲುತ್ತೆ, ಎಣ್ಣೆ ತೇಲುತ್ತೆ, ಇದು ಸಾಮಾನ್ಯ ನಿಯಮ. ಹೌದಾ? ಹೌದು ಸ್ವಾಮಿ, ಇದು ಸಾಮಾನ್ಯ ನಿಯಮನೇ, ಪ್ರಾಪಂಚಿಕ ನಿಯಮ. ಆವಾಗ ಬಿಡಿಸಿ ಹೇಳ್ತಾನೆ, ನೋಡಪ್ಪ, ನಿನ್ನ ತಂದೆ ಕಲ್ಲಿನಂತಹ ಕರ್ಮಗಳನ್ನು ಮಾಡಿದರೆ, ಅಂದರೆ ಒಬ್ರಿಗೆ ತೊಂದರೆ ಕೊಟ್ಟಿದ್ರೆ, ಹತ್ಯೆ ಮಾಡಿದರೆ,
ದುಷ್ಕೃತ್ಯಗಳನ್ನು ಮಾಡಿದರೆ ಅವ್ರನ್ನ ಯಾರೂ ಕೂಡ ತೇಲ್ಸಕ್ಕಾಗೋದಿಲ್ಲ, ಮುಕ್ತಿ ಕೊಡೋಕ್ಕಾಗೋದಿಲ್ಲ, ನಾನೂ ಸಹ ಕೊಡಲಿಕ್ಕಾಗೋದಿಲ್ಲ. ಇನ್ನು ತುಪ್ಪ ತೇಲ್ತಿದೆ. ಅದೇ ರೀತಿ ಪುಣ್ಯಕರ್ಮಗಳೇನಾದರೂ ಮಾಡಿದ ಪಕ್ಷದಲ್ಲಿ, ಅಂದ್ರೇನು, ನನ್ನನ್ನು ನಾನು ತಿಳಿದ ಆತ್ಮಜ್ಞಾನವನ್ನು ಪಡೆದು ಅದರ ಆಚರಣೆಯಲ್ಲಿದ್ದ ಪಕ್ಷದಲ್ಲಿ ಅವರು ಯಾರು ತೊಳ್ಬೇಕಾಗಿಲ್ಲ ಮುಕ್ತಿಗೆ, ಅವ್ರನ್ನ ಅವರೇ ಹೋಗ್ಬಿಡ್ತಾರೆ. ಯಾಕೆ? ಕರ್ಮಗಳು ಅಂದರೆ ಕೆಲಸ ಕಾರ್ಯಗಳು. ನಿನ್ನೆ ಅದೇ ವಿಚಾರ ಅವರು ಹೇಳಿದ್ದು. ನಿಮ್ಮನ್ನು ನೀವು ತಿಳಿಯೋದ್ರಿಂದ, ಆತ್ಮಜ್ಞಾನದ ಮೂಲಕ ನೀವು ನಿಮ್ಮ ಸೂಕ್ಷ್ಮ ಶರೀರವನ್ನು ಸುಡಬೇಕು. ಏನು ಸ್ವಾಮಿ ಅಲ್ವರಾ? ನಾಶ ಮಾಡಬೇಕು. ಸೂಕ್ಷ್ಮ ಶರೀರ ಅಂದರೆ ಅಂತಃಕರಣ, ಚತುಷ್ಟಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವೆಲ್ಲವೂ ಇವು ಸುಟ್ರೇನೆ ಮುಕ್ತಿ. ಅವುಗಳಲ್ಲಿ ಅದರಿಂದ ನಾವು ಎಂಥ ಕರ್ಮ ಮಾಡಬೇಕಂದ್ರೆ ನಮ್ಮನ್ನು ನಾವು ತಿಳಿಯೋ ಒಂದು ಕೆಲಸವನ್ನು ಮಾಡಬೇಕು. ಅದರಿಂದಲೇ ಅದೆಲ್ಲ ಸುಟ್ಟೋಗೋದು. ಇಲ್ಲಿ ಇನ್ನೊಂದು ಅರ್ಥ, ಕೇವಲ ನಾವು ದೀಕ್ಷೆ ತೆಗೆದುಕೊಂಡು ಇದು ಬಿಟ್ಟರೆ ಸಾಲದು. ಗುರುಗಳು ಹೇಳ್ತಕ್ಕಂಥ ವಿಚಾರಗಳನ್ನು ಧಾರಣೆ ಮಾಡ್ಕೊಳ್ಬೇಕು. ವೈರಾಗ್ಯದಿಂದ ಇರಬೇಕು ಅಂತ ಹೇಳ್ತಾರೆ, ವೈರಾಗ್ಯದಿಂದ ಇರಬೇಕು. ಸತ್ಯವನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ಸತ್ಯ ಅಂದರೆ ಯಾವುದು? ನಮ್ಮನ್ನು ನಾವು ತಿಳಿದಿರೋದು ಅದನ್ನು ಪಾಲನೆ ಮಾಡಬೇಕು. ನಮ್ಮನ್ನು ನಾವು ತಿಳಿದು ಅದನ್ನು ಪಾಲನೆ ಮಾಡಬೇಕು, ಅದನ್ನೇ ಚಿಂತನೆ ಮಾಡಬೇಕು. ಸ್ವರೂಪವೇ ನಾನು, ಆತ್ಮವೇ ನಾನು, ಈ ದೇಹ ನಾನಲ್ಲ, ಆತ್ಮನೇ ನಾನು. ಈ ರೀತಿ ಚಿಂತನೆ ಮಾಡಬೇಕು. ನೋಡಿ, ಅವರ ಒಂದು ಅದ್ವೈತ ಸಿದ್ಧಾಂತಕ್ಕೂ ಈ ಕಬೀರ್ ಸಾಹೇಬರ ಸಿದ್ಧಾಂತಕ್ಕೂ ವ್ಯತ್ಯಾಸ. ಅದ್ವೈತ ಸಿದ್ಧಾಂತ ಒಂದೇ, ಆತ್ಮ ಸರ್ವವ್ಯಾಪಕ. ಯಾಕಂದರೆ ನಾವು ಎಲ್ಲ ಕೇಳ್ತಾ ಇದ್ದೀವಿ, ನಾವೇ ವಿಚಾರ ಮಾಡೋಣ. ಸರ್ವವ್ಯಾಪಕ ಅಂದರೆ ಎಲ್ಲದರಲ್ಲೂ ಇದ್ದಾನೆ. ಉದಾಹರಣೆ ಕೊಟ್ಟರು, ಹರಿಶ್ಚಂದ್ರ ಯಾವುದೋ ನರಸಿಂಹಾವತಾರ, ಭಕ್ತ ಪ್ರಹ್ಲಾದ ಕತೆ, ಕಂಬದಲ್ಲೂ ಬಂದ, ಕಂಬದಲ್ಲೂ ಇದ್ದಾನೆ, ಅವನೇ ಭಗವಂತ. ಆ ಕಾಲದಲ್ಲಿ ಅದು ನಡೆದಿರಬಹುದು, ನಾವು ನೋಡಿಲ್ಲ, ಕತೆಗಳನ್ನು ಕೇಳಿದ್ದೀವಿ ಅಲ್ವರಾ? ಕಬೀರ್ ಸಾಹೇಬರ ಸಿದ್ಧಾಂತ ಏನು ಅಂದರೆ, ಆತ್ಮನೇ ಪರಮಾತ್ಮ, ಎಲ್ಲರಲ್ಲೂ ಪರಮಾತ್ಮ ತುಂಬಿದ್ದಾನೆ ನೋಡಿ, ನಿಮ್ಮಲ್ಲಿ 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 ನಿಮ್ಮಲ್ಲಿ. ಅದನ್ನು ಕೃಷ್ಣ ಕೂಡ ಹೇಳ್ತಾನೆ, ಪ್ರಾಣಿಗಳಲ್ಲೂ ಇದ್ದಾನೆ. ಅದರಲ್ಲಿ ನಾನು ಅನ್ನೋದು ಹೇಳ್ತಾನೆ, ನಾನು ಅನ್ನೋಕ್ಕೆ ಲಕ್ಷ್ಯ ಅರ್ಥ ಆತ್ಮ, ಚೈತನ್ಯ. ಅದನ್ನು ಬಿಡಿಸಿದರು ಕಬೀರ್ ಸಾಹೇಬರು ಬಿಡಿಸಿದ್ರು. ಎಲ್ಲ ಜೀವಿಗಳಲ್ಲೂ ಪರಮಾತ್ಮನಿದ್ದಾನೆ. ಅದಕ್ಕೇನೆ ಜೀವ ಹತ್ಯೆ ಮಾಡಬೇಡಿ ಅವರು ಹೇಳ್ತಾರೆ, ಜೀವ ಹತ್ಯೆ ಮಾಡಬಾರ್ದು ಅಂತ ಅಲ್ವಾ? ಅವರು ಹೇಳ್ತಾರೆ, ಯಾರು ನಮ್ಮನ್ನು ನಾವು ತಿಳಿಬೇಕು ಅಂತ ತಿಳಿದಿದ್ದಾರೋ, ಮುಕ್ತಿಯನ್ನು ಪಡೆಯಬೇಕು ಇಚ್ಛೆ ಉಳ್ಳವರೋ ಜೀವ ಹತ್ಯೆ ಮಾಡಬಾರ್ದು. ದೇವಿ ದೇವತಾದಿಗಳ ಹೆಸರಿನಲ್ಲಿ ಪ್ರಾಣಿಗಳ ಬಳಿ ಮಾಡಬಾರ್ದು, ಮಾಂಸಾಹಾರ ಊಟ ಮಾಡಬಾರ್ದು. ಮಾಂಸಾಹಾರ ಊಟ ಮಾಡಬಾರ್ದು. ಎಲ್ಲರಲ್ಲೂ ಭಗವಂತನಿದ್ದಾನೆ, ಅದನ್ನು ತಿಳಿಯಿರಿ. ವ್ಯಾಪಕ ಅನ್ನೋದು ಅರ್ಥ, ಅದನ್ನು ವಿಚಾರ ಮಾಡೋದಾದರೆ ಒಂದೇ ಆತ್ಮ ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಇದೆ, ದೇಹಕ್ಕೆ ಚೈತನ್ಯವನ್ನು ಕೊಡ್ತಾ ಇದೆ, ಶಕ್ತಿಯನ್ನು ಕೊಡ್ತಾ ಇದೆ. ಆತ್ಮಜ್ಞಾನ ತಗೊಳ್ಳುವಾಗ, ವಿಚಾರ ಮಾಡುವಾಗ ಇದೆಲ್ಲ ನಾವು ಬೇರ್ಪಡಿಸಬೇಕು. ಹೇಗೆ? ಕಟ್ಕೊಂಡು ಹೆಂಡ್ತಿನೇ ಇರಲ್ಲ, ಅವು ಸಮಯ ಬಂದರೆ ಟಿಕೆಟ್ ತೊಗೊಂಡ್ಬಿಡ್ತಾಳೆ. ಗಂಡ ಇರಲ್ಲ, ಸಮಯ ಬಂದರೆ ಟಿಕೆಟ್ ತೊಗೊಂಡ್ಬಿಡ್ತಾರೆ. ಅವಾಗ ಎಲ್ಲಿ
ಬೇರೆ ಬೇರೆ ಆಯಿತು. ಬೇರೆಯವನು ಕಳ್ತನ ಮಾಡಿಬಿಟ್ಟು ನಮಗೆ ಶಿಕ್ಷೆ ಕೊಟ್ಟರೆ ಅವಾಗ ಎಷ್ಟು ನೋವಾಗುತ್ತೆ ಅಲ್ವಾ? ಕಳ್ತನ ಮಾಡಿದವನಿಗೇನೆ ಶಿಕ್ಷೆ ಕೊಡೋದು ಅಲ್ವಾ? ಇದನ್ನೆಲ್ಲ ವಿಚಾರ ಮಾಡಬೇಕು. ಆತ್ಮಜ್ಞಾನ ಅಂದರೆ ಇದು. ಮತ್ತು ಅವ್ರ್ಯಾಕೆ ಕೇಳಿದ್ರು ಅಂದರೆ ಅವರು ಸಂಪ್ರದಾಯ ಅವರು ಬಿಟ್ಕೊಡೋಕ್ಕೆ ತಯಾರಿಲ್ಲ, ವಿಚಾರ ಮಾಡಲಿಕ್ಕೆ ತಯಾರಿಲ್ಲ. ಅವ್ರು ಆ ರೀತಿ ಹೇಳಬೇಕು ಅಂತೇಳಿ ಇರುತ್ತೆ. ನಮ್ಮ ಸಂಪ್ರದಾಯದಲ್ಲಿ ಇದನ್ನೇ ಹೇಳಬೇಕು ಅಂತ ಇರುತ್ತೆ, ನಾವು ಹೇಳ್ತೀವಿ. ತೆಗೆದುಕೊಳ್ಳೋದು ಬಿಡೋದು ಜನಗಳಿಗೆ ಸೇರಿತ್ತು. ತೆಗೆದುಕೊಳ್ಳೋದು ಬಿಡೋದು ಆ ವಿಚಾರ ಮಾಡಿ ತೆಗೆದುಕೊಳ್ಳೋದು ಬಿಡೋದು ಜನಗಳಿಗೆ ಸೇರಿ. ಇದು ಸತ್ಯ, ಇದು ಸತ್ಯ. ವಿಚಾರ ಮಾಡ್ಬೋದು. ನಮ್ಗೆ ಹೊಟ್ಟೆ ಹಶ್ವಾದಾಗ ನಿಮ್ಗೆ ಹೊಟ್ಟೆ ಹಶ್ವಾಗಲ್ಲ. ಮದುವೆ ಮನೆಗಳಲ್ಲಿ ಹೋಗ್ತೀವಿ, ಕೆಲವು ಕಡಿಮೆ ಊಟ ಮಾಡ್ತಾರೆ. ನನಗೆ ಹೊಟ್ಟೆ ಹಶ್ವಿಲ್ಲಪ್ಪ, ಶಾಸ್ತ್ರಕ್ಕೆ ಕೂತ್ಕೊಳ್ತೀನಿ ಸ್ವಲ್ಪ. ಪಕ್ಕದವನು ಹೊಟ್ಟೆ ಹಶ್ವಾಗಿರುತ್ತೆ, ತಿಂತಾನೆ. ಹೀಗೆ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಬೇರೆ ಬೇರೆ ಸ್ವಭಾವ, ಬೇರೆ ಬೇರೆ ಕೆಲಸಗಳು. ಅವರು ಹೇಳ್ತಾರೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರವರ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಬೇಕು ಅಂತ. ಪ್ರಾರಬ್ಧ ಕರ್ಮ ಬೇರೆ ಬೇರೆ ಆದಮೇಲೆ ಆ ಪ್ರಾರಬ್ಧ ಕರ್ಮ ಹಿಂದೆ ಮಾಡಿದ್ದು ಬೇರೆ ಬೇರೆ ಆಗಿದ್ದು ತಾನೇ ಮಾಡಿದ್ದು ಅಲ್ವರಾ? ಬೇರೆ ಬೇರೆ ಆಗಿದ್ದು, ಬೇರೆ ಬೇರೆ ದೇಹಗಳಲ್ಲಿ ಬೇರೆ ಬೇರೆ ಆಗಿದ್ದನ್ನೇ ಮಾಡಿದ್ದು. ಹಾಗಾಗಿ ಕಬೀರ್ ಸಾಹೇಬರ ಸಿದ್ಧಾಂತ ಏನು ಅಂದರೆ ಅನೇಕ ಆತ್ಮ, ಅನೇಕ. ನೋಡಿ ನಾವೆಲ್ಲ ಎಷ್ಟೊಂದು ಜನ ಇದ್ದೀವಿ, ಸಪ್ರೇಟ್ ಸಪ್ರೇಟ್. ಯಾರು ಒಂದೇ ಆತ್ಮ, ಒಂದೇ ಸ್ವಭಾವ, ಒಂದೇ ಗುಣ ಇಲ್ಲ. ಸ್ವಂತ ಮಕ್ಕಳೇ ಇರೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ ಅಲ್ವರಾ? ಏನು ಹೆಚ್ಚು ಕಡಿಮೆ ಆದರೆ ಇವಾಗ ಟಪಾಯಿಸ್ತಾರೆ. ನೀವು ಆ ಕಾಲದಲ್ಲಿ ನಿಮ್ಮ ಕರ್ಮ ಅನುಭವಿಸಿದ್ರಿ, ನೀವು ನಾವ್ಯಾಕೆ ಅನುಭವಿಸ್ಬೇಕು ಅಂತಾರೆ. ಏನು ಸ್ವಾಮಿ ಅಂತಾರಲ್ವ? ನೋಡಿ ನಿಮ್ಮ ಕರ್ಮ ಅದು ಅನುಭವಿಸು, ನಂದು ನಾನು ನೋಡಿ ಹೀಗೆ ಅಲ್ವರ? ಹೀಗಿರುವಾಗ ಅನೇಕ ಆತ್ಮ ಸಿದ್ಧಾಂತ ಹೇಳತಕ್ಕ ಸತ್ಸಂಗ ಕೇಳಿ, ಎಲ್ಲಿ ಬೇಕಾದ್ರೂ ಕೇಳಿ, ಸತ್ಯವನ್ನು ಆರಿಸ್ಕೊಳ್ಳಿ. ನೋಡಿ ಅಲ್ಲೊಂದು ಸತ್ಯ ಸಿಕ್ತು ನಮಗೆ. ಸೂಕ್ಷ್ಮ ಶರೀರ ನಾಶ ಆಗಬೇಕಾದ್ರೆ ಆತ್ಮಜ್ಞಾನದ ಮೂಲಕ ನಾಶ ಆಗುತ್ತೆ. ನೋಡಿ ಅದು ಸತ್ಯ. ಸೂಕ್ಷ್ಮ ಶರೀರ ಅಂದರೆ ಮನಸ್ಸು. ಮನಸ್ಸಿನಲ್ಲಿ ಅನೇಕ ಕಲ್ಪನೆಗಳು, ಕೋರಿಕೆಗಳನ್ನು ನಾವು ಇಟ್ಕೊಂಡಿರ್ತೀವಿ. ಇಟ್ಕೊಂಡು ದೇಹವನ್ನು ತ್ಯಾಗ ಮಾಡಿದಾಗ ನಾವು ಮತ್ತೆ ಹುಡ್ತೀವಿ. ಕಬೀರ್ ಸಾಹೇಬರು ಅದನ್ನು ಹೇಳೋದು. ವಾಸನೆಗಳನ್ನು ಬಿಡಿ. ವಾಸನೆಗಳಂದ್ರೆ ಏನು? ಇಚ್ಛೆಗಳು. ಮುಂದಿನ ಜನ್ಮದಲ್ಲಿ ನಾನು ಚೆನ್ನಾಗಿರಬೇಕು, ಪಂಡಿತನಾಗಬೇಕು, ಇತ್ಯಾದಿ ವಾಸನೆಗಳು. ಲೋಕವಾಸನೆ, ಶಾಸ್ತ್ರವಾಸನೆ, ದೇಹ ವಾಸನೆ, ಇಚ್ಛೆಗಳು. ವಾಸನೆ ಅಂದರೆ ಇಚ್ಛೆ. ನಾನು ಮುಂದಿನ ಜನ್ಮದಲ್ಲಿ ರಾಜನಾಗಿ ಹುಟ್ಟಬೇಕು, ದೇಹ ವಾಸನೆ. ಲೋಕವಾಸನೆ, ಮುಂದಿನ ಜನ್ಮದಲ್ಲಿ ಅಮೇರಿಕದಲ್ಲಿ ಹುಟ್ಟಬೇಕು, ಲೋಕವಾಸನೆ. ಬೇಡ, ವೈಕುಂಠದಲ್ಲಿ ಹುಟ್ಟಬೇಕು. ವೈಕುಂಠದಲ್ಲಿ ಹುಟ್ಟಕ್ಕೆ ಇಲ್ಲೇ ಇಲ್ಲ ಜಾಗ. ವೈಕುಂಠಕ್ಕೆ ಹೋಗೋ ಥರ ಆಗಬೇಕು, ಕೈಲಾಸಕ್ಕೆ ಹೋಗೋ ಥರ ಆಗ್ಬೇಕು ನಾನು ಮುಂದಿನ ಜನ್ಮದಲ್ಲಿ. ಯಾಕಂದರೆ ಅಲ್ಲಿ ಸುಖ ಐತೆ ಅಂತ ಹೇಳ್ಬಿಟ್ಟಿರ್ತಾರಲ್ಲ. ಹಾಗಾಗಿ ಅದ್ರ ವಾಸನೆ, ಶಾಸ್ತ್ರ ವಾಸನೆ. ಶಾಸ್ತ್ರ, ನಾನು ಈ ಜನ್ಮದಲ್ಲಿ ಓದಿಲ್ಲಪ್ಪ, ಮುಂದಿನ ಜನ್ಮದಲ್ಲಿ ವಿದ್ಯಾವಂತನಾಗಿ ಹುಟ್ಟಬೇಕು. ನೋಡಿ ಎಲ್ಲ ಇಚ್ಛೆಗಳು. ಯಾವಾಗ ಮನಸ್ಸಿನಲ್ಲಿ ಇಟ್ಟುಕೊಂಡು ಮನುಷ್ಯ ದೇಹವನ್ನು ತ್ಯಾಗ ಮಾಡ್ತಾನೋ ಮತ್ತೆ ಹುಟ್ಟುತ್ತಾನೆ. ಹಾಗಾಗಿ ವಾಸನೆಗಳನ್ನು ಸುಡಬೇಕು. ಸುಡೋದು ಅಂದರೆ ಹೆಂಗೆ? ಜ್ಞಾನವನ್ನು ತಿಳಿತಾ ಅವುಗಳನ್ನೆಲ್ಲ ಕಳಿಬೇಕು, ನಾಶ ಮಾಡಬೇಕು. ಅಂದರೆ ಅವನ್ನೆಲ್ಲ ದೂರ ಬಿಡಬೇಕು, ದೂರ ತಳ್ಳಬೇಕು. ಬಂದಿದೆಯಪ್ಪ, ಈಗ ನರಜನ್ಮ ಬಂದಿದೆ. ಅವರು ಹೇಳ್ತಾರೆ ನರಜನ್ಮ ಬಂದಿದೆ, ಮತ್ತೆ ಬರುತ್ತೋ ಇಲ್ಲ, ಈಗ ನೀವು ಗಳಿಸಿ ಮುಕ್ತಿನ, ಮೋಕ್ಷನ. ಕಬೀರ್ ಸಾಹೇಬರು ಅದನ್ನೇ ಹೇಳೋದು. ಬಂದಿದೆ, ವಿಚಾರ ಮಾಡಿ, ಸತ್ಯಾಸತ್ಯಗಳನ್ನು ವಿಚಾರ ಮಾಡಿ ನೀವು ಸತ್ಯದ ಮಾರ್ಗವನ್ನು ಹಿಡೀರಿ, ಮುಕ್ತರಾಗಿ. ಈ ಕೆಲಸ ಕಾರ್ಯಗಳಿಂದ ನಮಗೆ ಮುಕ್ತಿ ಸಿಗೋದಿಲ್ಲ. ಆಗಲೇ ಪುಸ್ತಕ ಹೇಳಿದ್ವಿ. ಧಾರ್ಮಿಕ ಪೂಜೆ ಪುನಸ್ಕಾರಗಳು, ಯೋಗ ಯಜ್ಞಗಳು, ಯಾರು ಬೇಕಾದ್ರೂ ಬಂದು ನೋಡ್ಬೋದು ಈ ಪುಸ್ತಕನ. ವಿವೇಕ ಚೂಡಾಮಣಿನಲ್ಲಿ ಶಂಕರಾಚಾರ್ಯರು ಬರೆದಿರೋದೆ ವಿವೇಕ ಚೂಡಾಮಣಿ.
ಅದ್ವೈತ ಪರಂಪರೆ ವಿವೇಕ ಚೂಡಾಮ ಇದು ಶಂಕರಾಚಾರ್ಯರದೆ. ದ್ವೈತ ಬಂದು ಮಧ್ವಾಚಾರ್ಯರದು. ದ್ವೈತ ಅಂದರೆ ಎರಡು, ಪರಮಾತ್ಮ ಬೇರೆ, ಆತ್ಮ ಬೇರೆ. ಅದ್ವೈತ ಅಂದರೆ ಒಂದು, ಆತ್ಮನೇ ದೇವರು, ಆತ್ಮವೇ ಪರಮಾತ್ಮ, ಒಂದು. ಈ ರೀತಿಯಾಗಿ ಇದರಲ್ಲಿ ಅದ್ವೈತಕ್ಕೂ ಸಂಬಂಧಪಡುತ್ತೆ ಕಬೀರ್ ಸಾಹೇಬ್ ವಿಚಾರ. ಆದರೆ ಒಂದೇ ಆತ್ಮ ವ್ಯಾಪಕ ಅಲ್ಲ. ಅದ್ವೈತ ಅಂದರೆ ಒಂದೇ, ನಮ್ಮ ಆತ್ಮ ನಮ್ಗೆ ಒಂದೇನೆ. ನೋಡಿ, ಅವ್ರದ್ದು ಅವ್ರಿಗೆ. ಆದರೆ ಎಲ್ಲರ ಆತ್ಮನಲ್ಲಿರ್ತಕ್ಕಂಥ ಗುಣ ಏನು? ಅರಿಯೋ ಗುಣ. ನೋಡಿ, ನೀವೆಲ್ಲರೂ ಕೇಳ್ತಾ ಇದ್ದೀರಾ, ನಿಮ್ಮೆಲ್ಲರಲ್ಲೂ ಅರಿಯೋ ಗುಣ ಇದೆ, ಆತ್ಮನಲ್ಲಿದೆ. ಅದು ಒಂದೇ. ನೋಡಿ, ಒಂದೇ ರೀತಿಯ ಗುಣ ಇದೆ ಆತ್ಮನಲ್ಲಿ. ಎಲ್ಲರ ಆತ್ಮನಲ್ಲಿ ಒಂದೇ ರೀತಿಯ ಗುಣ. ಇವಾಗ ಗಲಾಟೆ ಆಗ್ತಾ ಇರುತ್ತೆ, ಗುಂಪುಗಾರಿಕೆಯಲ್ಲಿ ಗಲಾಟೆ ಆಗ್ತಾ ಇರುತ್ತೆ. ನಾವು ಒಂದು 4-5 ಜನ ಸ್ನೇಹಿತರು ಹೋಗ್ತಾ ಇರ್ತೀವಿ, ಗಲಾಟೆ ಆಗ್ತಾ ಇದೆ ಅಂತ ನಾವು 4 ಜನ ಅಲ್ಲಿ ಹೋಗೋದಿಲ್ಲ, ವಾಪಸ್ ಬಂದ್ಬಿಡ್ತೀವಿ. ನೋಡಿ, ಅವಾಗ ಎಲ್ಲರಲ್ಲೂ ಏನು ಗುಣ ಬಂತು? ಒಂದೇ ಗುಣ, ಅರಿಯೋ ಗುಣ. ಅಲ್ಲಿ ಗಲಾಟೆ ಆಗ್ತಾ ಇತ್ತಪ್ಪ, ಅಲ್ಲಿ ಹೋಗಬಾರ್ದು. ನಾವು 4 ಜನ ಸ್ನೇಹಿತರು ವಾಪಸ್ ಬಂದ್ಬಿಡ್ತೀವಿ. ನೋಡಿ, 4 ಜನರಲ್ಲೂ ಅರಿಯೋ ಗುಣ ಇದೆ, ಒಂದೇ ಗುಣ, ಒಂದೇ ರೀತಿಯ ಗುಣ, ಅರಿಯೋ ಗುಣ. ಹೀಗೆ ಅರಿಯೋ ಗುಣ ಎಲ್ಲರಲ್ಲೂ ಇದೆ, ಒಂದೇ ರೀತಿಯ ಗುಣ, ಒಂದೇ ರೀತಿಯ ಗುಣ. ಆದರೆ ಎಲ್ಲರೂ ಬರಲ್ಲ ಸ್ವಾಮಿ ಆಧ್ಯಾತ್ಮಕ್ಕೆ, ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಬೆರಳಿಕೆ ಎಷ್ಟು, ನಾವು 2 ವಾರ ಆಯಿತು ನಿಲ್ಲಿಸಿ, ಗೊತ್ತಿರಲ್ಲ, ಬಿಡಿ, ಏನು ಮಾಡಲಿಕ್ಕಾಗೋದಿಲ್ಲ. ಸ್ವಲ್ಪ 5 ಜನಕ್ಕೆ ಗೊತ್ತಾಯಿತು, ಬಂದಿದ್ದೀರಾ. ಗೊತ್ತಾಗಿದ್ರು ಬರ್ಲಿಕ್ಕಾಗಲ್ಲ. ಕಾರ್ಯಕ್ರಮಗಳಿದ್ದಾವೆ, ಇವತ್ತು ಕಾರ್ಯಕ್ರಮಗಳಿದ್ದಾವೆ. ನಮ್ಮ ಅಕ್ಕ ಅವ್ರು ಬರಬೇಕಾಯಿತು, ಕಾರ್ಯಕ್ರಮ. ಇನ್ನೊಬ್ಬರು ಅಲ್ಲೆಲ್ಲೋ ಕಾರ್ಯಕ್ರಮ, ಇನ್ನೊಂದಿಬ್ಬರು ಅಲ್ಲಿ ನಡೀತಾ ಇದೆ, ಅಲ್ಲೋಗಿದ್ದಾರೆ. ಹೀಗೆ ವಿಭಾಗ ಆಗುತ್ತೆ. ನೋಡಿ, ಇವತ್ತೊಂದು ದಿವಸ ನಾವೆಲ್ಲ ಒಂದು ರೀತಿಯ ಸುಕರ್ಮ ಮಾಡಿದ್ವಿ, ನಾವೆಲ್ಲ ಸೇರಿದ್ವಿ ಇವತ್ತೊಂದು ದಿವಸ. ಅಲ್ಲಿ ಅವರವ್ರು ಮಾಡಿರ್ತಾರೆ, ಅವರ ಕೆಲಸ ಕಾರ್ಯಗಳು ಅವರು ಅಲ್ಲಿ ಎಳ್ಕೊಂಡು ಹೋಗಿರುತ್ತೆ, ಅವರ ಒಂದು ಪ್ರಾರಂಭ. ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಈ ದೇಹ ನಾನಲ್ಲ ಅನ್ನೋದು ಅಂತ ತಿಳಿದು ಈ ದೇಹ ನಾಶ ಆಗುತ್ತೆ. ನಾಶ ಆಗುತ್ತಪ್ಪ, ಇದು ನಾನಲ್ಲ. ಸೂಕ್ಷ್ಮ ಶರೀರ ಅದು ಜ್ಞಾನದ ಮೂಲಕ ನಾಶ ಆಗುತ್ತೆ. ಯಾವಾಗ ಸೂಕ್ಷ್ಮ ಶರೀರ ನಾಶ ಆಯಿತೋ ಕಾರಣ ಶರೀರಕ್ಕೆ ಜಾಗನೇ ಇಲ್ಲ. ಕಾರಣ ಶರೀರ ಅಂದರೆ ಬೀಜರೂಪ. ಬೀಜರೂಪ ಮಾಡ್ಕೊಳ್ಳೋಕ್ಕೆ ಮನಸ್ಸಿನಲ್ಲಿ ನಾವು ಏನು ತಗೊಂಡಿಲ್ವಲ್ಲ, ಅನಾಸಕ್ತಿ. ಅನಾಸಕ್ತಿಯಿಂದ ಇರಿ. ಏನೋ ಜೀವನನೇ ಮಾಡಬಾರ್ದು ಬೇಸರದಿಂದ ಅಂತ ಅಲ್ಲ, ಜೀವನ ಮಾಡಬೇಕು. ಪಂಚ ವಿಷಯಗಳಲ್ಲಿ ಅನಾಸಕ್ತಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅನಾಸಕ್ತಿ. ಆಸಕ್ತಿ ಬೇಕು, ಊಟ ಮಾಡಬೇಕು. ಅನಾಸಕ್ತಿ ಅಂದರೆ ದೂರ ಮಾಡೋದು. ಅಂದರೆ ಅಗತ್ಯಕ್ಕೆ ಅನುಗುಣವಾಗಿ ನಮಗೆ ಊಟ, ಬಟ್ಟೆ, ವಸ್ತ್ರ ಇತ್ಯಾದಿ ಬೇಕು. ಬಂಧು ಬಳಗ ಎಲ್ಲ ಬೇಕು. ಬಂಧು ಬಳಗನೂ ಬೇಕು. ಸಮಾಜ ಬೇಕು. ಸಮಾಜ ಬೇಕು. ಇಬ್ಬರು ಸಂತರು, ಒಂದು ಕಡೆ ನಾಗರಾಜಪ್ಪ ಅವರು, ಇನ್ನೊಬ್ಬರು ವೆಂಕಟಲಕ್ಷ್ಮಿ. ಇಬ್ಬರು ಸಂತರೆ ಗುರು ದೀಕ್ಷೆ ತೆಗೆದುಕೊಂಡಿದ್ದಾರೆ. ಪರಂಪರೆಗೆ ಗುಣವಾಗಿ ಏನು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ನಾಗರಾಜಪ್ಪ ಮಾಡಿಕೊಂಡ್ರು. ಸುಮ್ಮನೆ ಜಾಗ ಆಗಿದೆ, ದಾಯಾದಿಗಳ ತರ. ವೆಂಕಟಲಕ್ಷ್ಮಿ ಅವಾಗ ನಾವು ಹೇಳಿದ್ವಿ, ನಮ್ಮ ವೆಂಕಟಲಕ್ಷ್ಮಿ ಕಡೆಯವರು, ಸಮಾಜದ ರೀತಿ ರಿವಾಜುಗಳು ಏನಿದೆ ಅದರಂತೆ ನಡೀಲಿ. ನಾವು ಅಲ್ಲಿ ಸಮಾಜನ ಎಗ್ನೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ವಿಚಾರನ ನಮ್ಮ ತಾಯಿಯವ್ರು ತೀರೋದಾಗ ನಮ್ಮ ಮಾತಾಜಿಯವರು ಹೇಳಿದ್ರು, ಪೂಜೆ, ಗುರು ಪೂಜೆ ಎಲ್ಲ ಮಾಡಿದ್ವಿ. ನೋಡಪ್ಪ, ಸಮಾಜ ಅವಾಗ ಪೇಟ್ಮೆನೆ ಅಂತ ಇದ್ದಿದ್ದು.
ಪೇಟ್ ಮನೆಯವ್ರು ಏನು ಮಾಡ್ತಾರೋ ಮಾಡಲಿನಪ್ಪ, ಅದಕ್ಕೆಲ್ಲ ಅಡ್ಡಿ ಮಾಡಬೇಡ ಅಂದರು ನೋಡಿ. ಹಾಗಾಗಿ ನಾವು ಎರಡನ್ನೂ ಮಾಡ್ಕೊಂಡು ಹೋಗ್ಬೇಕು ಜೀವನ ಪರ್ಯಂತ. ನಾನು ಆತ್ಮಜ್ಞಾನ ತಿಳಿದುಬಿಟ್ಟಿದ್ದೀನಿ, ನಮಗಿದೆಲ್ಲ ಬೇಕಾಗಿಲ್ಲ ಅಂತೇಳಿ ನಾವು ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಶಾಂತಿ ಉಂಟಾಗುತ್ತೆ, ಕಲಹ ಉಂಟಾಗುತ್ತೆ. ಅಮ್ಮ ಇಲ್ಲಿ ತೊಗೊಳ್ಳಿ, ಇಲ್ಲೊಂದಿದೆ ಹೊರ್ಕೊಳ್ಳೋದು ಎಲ್ಲ ಅದೇ ಸಾಕು ಅಂದರೆ ನೋಡಿ ಆಗ್ತಾ ಬಿಡಿ. ಹಾಗಾಗಿ ನಾವು ವ್ಯವಹಾರದಲ್ಲಿ ಇರಬೇಕಾದ್ರೆ ಎರಡನ್ನೂ ಗಮನಿಸ್ಕೊಂಡು ಹೋಗ್ಬೇಕು. ಹೆಂಡತಿ ಮಕ್ಕಳನ್ನ ಬಿಡೋ ಕೆಲಸ ಏನೂ ಇಲ್ಲ, ಅವ್ರ ಜೊತೆ ಇರಬೇಕು, ಅವ್ರಿಗೂ ಸಹ ತಿಳಿಸ್ತಾ ಇರಬೇಕು ವಿಚಾರಗಳನ್ನು. ನಾವು ತಿಳಿದ್ಬಿಟ್ಟು ನಾವು ಮುಕ್ತ ಆಗ್ಬಿಟ್ರೆ ಸಾಕ? ಅವ್ರಿಗೂ ಸಹ ತಿಳಿಸ್ತಾ ಇರಬೇಕು, ನೋಡಪ್ಪ ಜ್ಞಾನ ಅಂದರೆ ಹಿಂಗೆ. ಹೆಂಡತಿಗೂ ತಿಳಿಸ್ತಾ ಇರಬೇಕು, ಮಕ್ಕಳಿಗೂ ತಿಳಿಸ್ತಾ ಇರಬೇಕು. ಯಾವಾಗ ಅವ್ರ ಸಮಯ ಬಂದಾಗ ಆಗುತ್ತೆ, ಖಂಡಿತ ಆಗುತ್ತೆ, ಆಗದೇ ಇಲ್ಲ, ಆಗದೇ ಇಲ್ಲ, ಹಾಗೆ ಆಗುತ್ತೆ. ಮುಂದಿನ ಜನ್ಮದಲ್ಲೋ ಯಾವಾಗೂ ಆಗುತ್ತೆ. ಹಾಗಾಗಿ ನಾವು ಇಚ್ಛೆಗಳನ್ನು ಇಟ್ಕೊಂಡು ಏನೋ ನಾನು ವೈಕುಂಠಕ್ಕೆ ಹೋಗ್ಬೇಕು ಅಂತೇಳಿ ಇಚ್ಛೆಗಳನ್ನು ಇಟ್ಕೊಂಡು ಯಜ್ಞಯಾಗಾದಿಗಳನ್ನು ಮಾಡಿದ್ರೆ ಎಲ್ಲರೂ ಮಾಡ್ತಾರಪ್ಪ, ಎಲ್ಲರೂ ಹೋಗ್ಬಿಟ್ರು ಅನ್ನಿ, ಜಾಗನೇ ಇಲ್ದಂಗೆ ಆಗೋಯ್ತು. ಅವಾಗ ಏನು ಮಾಡ್ತಾರೆ? ಅವೆಲ್ಲ ಸುಳ್ಳು, ಅವೆಲ್ಲ ಇಟ್ಕೊಂಬೇಡಿ, ಭ್ರಮೆಗಳು. ಪೀರಿಯಡ್ ಮುಗಿದ ಮೇಲೆ ಬಂದ್ಬಿಡ್ಬೇಕು ನೀವು ವಾಪಸ್ಸು. ಕೃಷ್ಣನೂ ಹೇಳ್ತಾನೆ. ಅದಕ್ಕೆ ಭಗವದ್ಗೀತೆ ಸ್ವಲ್ಪ ಅಧ್ಯಯನ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಕೇಳಿ, ನಾವು ಮಾಡ್ತಾ ಇರ್ತೀವಿ. ಆತ್ಮಜ್ಞಾನ ಚೆನ್ನಾಗಿದೆ, ಅದರಲ್ಲಿ ಕೆಲಸನೂ ಮಾಡು ಅಂತ ಹೇಳ್ತಾನೆ ನೋಡಿ ಅರ್ಜುನನಿಗೆ. ನೀನು ಕ್ಷತ್ರಿಯ ಧರ್ಮ ಪಾಲನೆ ಮಾಡುವ ಅಂದರೆ ನಿನ್ನ ಕೆಲಸ ನೀನು ಮಾಡಬೇಕಪ್ಪ. ಅದ್ರ ಜೊತೆಗೆ ಅವನಿಗೆ ಆತ್ಮಜ್ಞಾನ ಅಂತ ತಿಳಿಸ್ತಾನೆ. ಅದೇ ರೀತಿಯಾಗಿ ನಾವೇನೇ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲೇ ಹೋದರೂ ಸಹ, ಯಜ್ಞಯಾಗಾದಿಗಳನ್ನು ಮಾಡಿ ಎಲ್ಲೇ ಹೋದರೂ ಸಹ ನಾವು ಬಂದ್ಬಿಡ್ಬೇಕು. ಅದು ಮುಗಿತಾನೆ ತಾಯಿ ಗರ್ಭಕ್ಕೆ ಬಂದ್ಬಿಡ್ಬೇಕು. ಮತ್ತು ಇದೆಲ್ಲ ಯಾಕೆ ಬರೋದ್ರು ಅಂದರೆ ಮನುಷ್ಯನ ಸಮಾಧಾನಕ್ಕೋಸ್ಕರ ಬರೋದ್ರು. ನಾನು ಭಾಳ ಕಷ್ಟಪಡ್ತಾ ಇರ್ತೀನಿ, ನನಗೆ ನೋವಾಗ್ತಾ ಇರುತ್ತೆ, ಅವ್ರ ಗುರುಗಳಪ್ಪ ಅವ್ರ ಹತ್ರ ಹೋದರೆ ನನಗೆ ಕಷ್ಟ ಪರಿಹಾರ ಆಗುತ್ತೆ ಅಂತ ಆಗೆಲ್ಲ ಗುರುಗಳ ಹತ್ರ ಹೋಗ್ತಾಯಿದ್ರು. ಅವಾಗೇನು ಮಾಡೋದು? ಅವ್ರಿಗೆ ಗೊತ್ತಿತ್ತು ಇದೆಲ್ಲ. ಅವನ ಮನಸ್ಸಿಗೆ ಸಮಾಧಾನ ಆಗಲಿ ಅಂತೇಳಿ, ನೋಡಪ್ಪ ಭಗವಂತನ ಪೂಜೆ ಪುನಸ್ಕಾರ ಮಾಡು, ನಿನಗೆ ಒಳ್ಳೇದಾಗುತ್ತೆ ಅಂತ. ಅವಾಗ ತಾತ್ಕಾಲಿಕ ಆಗುತ್ತೆ. ಶಾಶ್ವತವಾದ ಶಾಂತಿ ಸಿಗೋದಿಲ್ಲ. ಅಂದ್ರೇನು? ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಆಗೋದಿಲ್ಲ ಅವುಗಳು ಮಾಡೋದ್ರಿಂದ. ಈ ಬಂಧನ ಬಿಡುಗಡೆ ಆಗಬೇಕಾದ್ರೆ ಆತ್ಮಜ್ಞಾನವೇ ಬೇಕು. ನನ್ನ ಬಂಧನ ಬಿಡುಗಡೆ ನಾನೇ ಮಾಡ್ಕೊಳ್ಬೇಕು. ಅಲ್ಲಿ ಕಥೆಯಲ್ಲಿ ಹೇಳ್ದಂಗೆ ನನ್ನ ಬಂಧನದ ಬಿಡುಗಡೆ ನಾನೇ ಮಾಡ್ಕೊಳ್ಬೇಕು, ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೆಂಡತಿ ಮಾಡಿದ್ರೆ ಗಂಡನಿಗಿಲ್ಲ, ಗಂಡ ಮಾಡಿದ್ರೆ ಹೆಂಡತಿನಿಗಿಲ್ಲ, ಅವ್ರವ್ರಿಗೆ. ಇನ್ನು ಬೇರೆ ಪುಣ್ಯ ಕಾರ್ಯಗಳು ಅದ್ರಲ್ಲಿ ಭಾಗ ಇದೆ ಅಂತ ಹೇಳ್ತಾರೆ ಶಾಸ್ತ್ರಗಳು. ಗಂಡ ಮಾಡಿದ ಪುಣ್ಯದಲ್ಲಿ ಮಕ್ಕಳಿಗೆ ಭಾಗ ಇದೆ, ಅದೆಲ್ಲ ನಡೀತಾ ಇದೆ ಅಂದ್ಕೊಳ್ಳೋಣ, ಏನು ತೊಂದರೆ ಏನಿಲ್ಲ ಅಂದ್ಕೊಳ್ಳೋದ್ರಲ್ಲಿ. ಆದರೆ ಬಿಡುಗಡೆ ಮಾತ್ರ ನಾವೇ ಮಾಡ್ಕೊಳ್ಬೇಕು. ಅದರಿಂದ ಇಲ್ಲ, ಅದನ್ನೇ ಹೇಳ್ತಾ ಇರೋದು. ಕರ್ಮದಿಂದ ಬಂಧನ ಮತ್ತು ಮುಕ್ತಿ. ನೋಡಿ, ಕೆಲಸ ಕಾರ್ಯಗಳಿಂದಲೇ ಬಂಧನ, ಕೆಲಸ ಕಾರ್ಯಗಳಿಂದಲೇ ಮುಕ್ತಿ. ಅಶುಭ ಕರ್ಮಗಳನ್ನು ಮಾಡಿ ಅದ್ಯಾವುದು ದುಷ್ಕೃತ್ಯಗಳನ್ನೆಲ್ಲ ಮಾಡಿದ್ರೆ ಹೀನ ಯೋನಿಗಳಲ್ಲಿ ಹುಟ್ಟಬೇಕು. ಯೋನಿ ಅಂದರೆ ಗರ್ಭ, ಕೀಳು ಯೋನಿಗಳಲ್ಲಿ. ಹೀನ ಅಂದರೆ ಕೀಳು. ಯಾವುದು? ಸಣ್ಣ ಪುಟ್ಟ ಕ್ರಿಮಿಗಳು, ಪಶುಗಳು, ಏನು ಕ್ರೂರ ಮೃಗಗಳಾಗಿ ಹುಟ್ಟೋದು ಅವೆಲ್ಲ ಪುರಾಣದಲ್ಲಿ ಬರೆದಿದ್ದಾರೆ. ಒಳ್ಳೆ ಪೂಜೆ ಪುನಸ್ಕಾರ ಮಾಡಿ ಅವನು ಶ್ರೀಮಂತನಾಗಿ ಹುಟ್ಟುತ್ತಾನೆ. ಶ್ರೀಮಂತನಾಗಿ ಹುಟ್ಟಿದ್ರೂ ಸಹ ದೇಹ ಬೇಕು ತಾನೆ. ದೇಹ ಬಂದ ಮೇಲೆ ಕಾಯಿಲೆ ಕಸಾಲೆ ಇರುತ್ತೆ ತಾನೆ. ಶ್ರೀಮಂತನಾಗಲಿ, ರಾಜನಾಗಲಿ, ಯಾರನ್ನಾಗಲಿ, ವಯಸ್ಸಾದ್ಮೇಲೆ ಅವನು ಸಹ ಕನ್ನಡಕ ಹಾಕ್ಕೊಳ್ಬೇಕು.
ಶ್ರೀಮಂತನಾದರೂ ಸಹ ಅವನ ತಲೆನೂ ಬೆಳ್ಳಗಾಗತ್ತೆ, ಬಡವನ ತಲೆನೂ ಬೆಳ್ಳಗಾಗುತ್ತೆ. ಅದೇನೋ ದೇಹ ಬಂದ ಮೇಲೆ ದೇಹದ ಧರ್ಮ, ನೋವು ಇದೇ ಇರುತ್ತೆ, ನಲಿಬೂ ಆಗ್ತಾ ಇರುತ್ತೆ. ಯೌವನದಲ್ಲಿ ನಲಿವು ತಾನೆ, ವೃದ್ಧಾಪ್ಯದಲ್ಲಿ ನೋವು. ಶ್ರೀಮಂತನೇನು ಶಾಶ್ವತವಾಗಿರಕ್ಕೆ ಸಾಧ್ಯನಾ? ಹೇಳಿದ್ವಲ್ಲ, 8,000 ಕೋಟಿ ಒಡೆಯ ಹೋಗ್ಬಿಟ್ಟ, ಮತ್ತೆ ರಾಯ್ ಅಂತ ದೊಡ್ಡ ದೊಡ್ಡ ರಾಜರು ಮಹಾರಾಜರುಗಳೆಲ್ಲ ಹೊರಟೋದು. ಅವನು ಹೊರಟೋದ ನೋಡಿ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವನು ಹೊರಟೋದ. ಹಾಗಾಗಿ ದೇಹವನ್ನು ಧಾರಣೆ ಮಾಡಿದ ಮೇಲೆ ಪ್ರತಿಯೊಬ್ಬರು, ರಾಮಕೃಷ್ಣರು ಅವರು ಹೊರಟೋಗ್ಬಿಟ್ರು. ರಾಮನಿಲ್ಲ, ಕೃಷ್ಣನಿಲ್ಲ. ಮೊದಲಾದ್ರೂ ಕತೆಗಳಲ್ಲಿ ಓದಿ ತಿಳ್ಕೊಳ್ಬೇಕಾಯ್ತು. ಇವಾಗೆಲ್ಲ ಆಗ್ತಾವ್ರೆ ವಾಟ್ಸಪ್ನಲ್ಲಿ. ಕೃಷ್ಣ ಹಿಂಸತ್ತೋದ, ರಾಮ ಹಿಂಸತ್ತೋದ, ರಾಮ ಮೋಸ ಮಾಡ್ದ. ಆದರೆ ಒಂದು ಪ್ರಶ್ನೆ ಆಗ್ಬಿಡ್ತು ಕಳೆದ ವಾರ ದೊಡ್ಡಬಳ್ಳಾಪುರದಲ್ಲಿ. ನೋಡಿ, ರಾಮನನ್ನ ನಾವು ಸ್ವೀಕಾರ ಮಾಡಬೇಕು, ರಾವಣನನ್ನು ನಾವು ಸ್ವೀಕಾರ ಮಾಡಬೇಕು ಅಂತ. ರಾಮ ಕೆಟ್ಟವನೋ ರಾವಣ ಕೆಟ್ಟವನೋ ಅಂತ ನೋಡಿ. ಅವರು ಸಂತರು ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ. ಹೇಳಿದ್ರು, ಭಾಳ ಒಳ್ಳೆ ಉತ್ತರ ಹೇಳಿದ್ರು. ರಾಮನು ಮರೆಯಿಂದ ಹೊಡೆದು ಮೋಸ ಮಾಡ್ದ, ವಾಲಿಗೆ ಮರೆಯಿಂದ ಹೊಡಿತಾನೆ, ಮೋಸ. ರಾವಣನು ಏನ್ ಮಾಡ್ದ? ಸೀತೆಯನ್ನು ಅಪಹರಣ ಮಾಡ್ದ. ಅದೂ ತಪ್ಪು, ಇದೂ ತಪ್ಪು. ಇನ್ನೊಂದು ಹೇಳ್ತಾರೆ, ರಾವಣನು ಮಹಾಜ್ಞಾನಿ, ರಾಮನನು ಜ್ಞಾನಿ, ಆದರ್ಶ ಪುರುಷ. ಇಬ್ಬರಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನ ತೆಗೆದುಕೊಳ್ಳಪ್ಪ ನೀನು. ಇಬ್ಬರಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನ ತೆಗೆದುಕೊ. ನೋಡಿ, ಅವ್ರು ಇಬ್ಬರನ್ನು ಬೇಡ ಅನ್ಲಿಲ್ಲ, ಇಬ್ಬರನ್ನು ಬೇಕು ಅನ್ಲಿಲ್ಲ, ಅಥವಾ ಒಬ್ಬನ್ ಬೇಕು ಒಬ್ಬನ್ ಬೇಡ ಅನ್ಲಿಲ್ಲ. ಇಬ್ಬರಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನ ತೆಗೆದುಕೋ. ರಾಮನು ಆದರ್ಶ ಪುರುಷ, ಏಕಪತ್ನಿ ವೃತಸ್ಥ, ಪಿತೃವಾಕ್ಯ ಪರಿಪಾಲನೆ. ಅವನು ಜ್ಞಾನಿ, ಅವನು ತಿಳಿದಿದ್ದ ಜ್ಞಾನ. ಆ ರೀತಿ ನೀನು ತೆಗೆದುಕೋ, ಆ ರೀತಿ ನೀನು ತೆಗೆದುಕೋ. ಹಾಗಾಗಿ ಏನಕ್ಕೆ ಪ್ರಶ್ನೆ ಬಂತು? ರಾಮನು ಸೋತೋದ, ಕೃಷ್ಣನು ಸೋತೋದ? ಕೃಷ್ಣನು ಭಗವದ್ಗೀತೆ ಹೇಳಿದ್ದಾನೆ, ಭಗವದ್ಗೀತೆ ಇರತಕ್ಕಂಥ ಆತ್ಮಜ್ಞಾನವನ್ನು ತೆಗೆದುಕೋ. ಆತ್ಮಜ್ಞಾನವನ್ನು ತೆಗೆದುಕೋ. ದೇಹ ನಶ್ವರ ಆಗುತ್ತೆ, ನಾಶ ಆಗುತ್ತೆ, ಹೌದು ಸತ್ಯ. ಆತ್ಮನು ಅವಿನಾಶಿ, ಅಜರನು, ಅಮರನು, ಹೌದು ಸತ್ಯ. ತಗೋ ಅದನ್ನು ವಿಚಾರ ಮಾಡು. ಪ್ರಕೃತಿ ಇದೆ, ಈ ಪ್ರಪಂಚ ಜಡ, ಈ ದೇಹ ಜಡ. ಈ ಪ್ರಪಂಚವನ್ನ ಯಾರೂ ಸೃಷ್ಟಿ ಮಾಡಿಲ್ಲ. ಅವನು ಹೇಳ್ತಾನೆ ಕೃಷ್ಣ, ನಮ್ಮ ಸ್ವರೂಪಗಳನ್ನ ಯಾರೂ ಸೃಷ್ಟಿ ಮಾಡಿಲ್ಲ. ಪ್ರಕೃತಿಯೂ ಅನಾದಿ, ಪುರುಷನೂ ಅನಾದಿ. ಪ್ರಕೃತಿನೂ ಅನಾದಿ, ಪುರುಷನೂ ಅನಾದಿ. ಅನಾದಿ ಅಂದ್ರೆ ಯಾರೂ ಸೃಷ್ಟಿ ಮಾಡಿಲ್ಲ. ಯಾರಾದರೂ ಸೃಷ್ಟಿ ಮಾಡಿದ ಪಕ್ಷದಲ್ಲಿ ಅದು ನಾಶವಾಗುತ್ತೆ, ಅದು ನಾಶವಾಗುತ್ತೆ. ಕೃಷ್ಣ ದ್ವಾರಕೆಯನ್ನು ಕಟ್ಟ. ಪೇಪರ್ನಾಗೆಲ್ಲ ತೋರಿಸ್ತಾರೆ ಇವಾಗ, ಮುಳುಗೋಗಿದೆ ದ್ವಾರಕೆ ನೋಡಿ, ಸಮುದ್ರದೊಳಗಡೆ ಇದೆ ಅಂತ. ಇದೆಯಾ? ಹೇಳ್ತಾರೆ ಅಷ್ಟೇ, ತೋರಿಸ್ತಾವ್ರೆ. ಅಲ್ಲ, ಹೇಳಿದ ಒಟ್ಟಾಗಿ ಅನ್ಕೊಳ್ಳೋಣ, ದ್ವಾರಕೆಯನ್ನು ಕಟ್ದ, ಮುಳುಗೋಯ್ತು. ನೋಡಿ, ಸೃಷ್ಟಿ ಮಾಡಿದ್ದು ಯಾರೇ ಸೃಷ್ಟಿ ಮಾಡಲಿ ಅದು ನಾಶ ಆಗುತ್ತೆ. ತಂದೆ ತಾಯಿಗಳಿಂದ ನಮ್ಮ ಸೃಷ್ಟಿ ಆಯಿತು, ನಮ್ಮ ದೇಹ. ಈ ದೇಹ ಒಂದಲ್ಲ ಒಂದು ದಿನ ನಾಶ ಆಗುತ್ತೆ. ಹಾಗಾಗಿ ಸೃಷ್ಟಿ ಮಾಡಿದಂಥ ವಸ್ತು, ಅದಕ್ಕೆ ನಾಶ ಖಂಡಿತ. ಈ ಚೇರು ಮನುಷ್ಯ ಮಾಡಿರೋದು, ಸುಮಾರು ದಿನಗಳಾದ್ಮೇಲೆ ಇದು ಮುರಿದೋಗುತ್ತೆ, ಬೆಂಕಿಗೋ ಬಿಸಾಕ್ತೀವಿ ಎಲ್ಲ.
ಆದರೆ ನಮ್ಮಲ್ಲಿರೋ ಅರಿವನ್ನು ಯಾರು ಸೃಷ್ಟಿ ಮಾಡಲಿಲ್ಲ. ಹುಟ್ಟಿನ ಜೊತೆಯಲ್ಲೇ ಬಂದ್ಬಿಡ್ತು ಅರಿವು. ಬೆಳೀತಾ ಬೆಳೀತಾ ಮಗು ಗುರುತಿಸುತ್ತೆ ತಾಯಿನ 3 ತಿಂಗಳು 4 ತಿಂಗಳಿಗೆಲ್ಲ. ಅದೇ ರೀತಿಯಾಗಿ ಬೆಳೀತಾ ಬೆಳೀತಾ ವಸ್ತುಗಳನ್ನು ಗುರುತಿಸುತ್ತೆ. ಯಾರು ಹೇಳ್ಕೊಡ್ಲಿಲ್ಲ, ತೋರಿಸ್ತಾರೆ, ಅದೇ ನೆನಪು ಮಾಡ್ತಾರೆ. ನೋಡಪ್ಪ ಇದು ಹೆಸರು ಹೇಳ್ತಾರೆ. ಇದು ನೀರು, ಇದು ಬೆಂಕಿ, ಅದು ಸಾಯೋವರೆಗೂ ಮರೆಯಲ್ಲ ಅಲ್ಲ ಸುಮ್ಮನೆ. ನೋಡಿ, ಅದು ಅರಿವು. ಅದರಲ್ಲಿ ಅರಿವನ್ನ ಜಾಗ್ರತೆ ಮಾಡಿದ್ವಿ ನಾವು ಅಷ್ಟೇ, ಎಚ್ಚರಗೊಳಿಸಿದ್ವಿ ಅಷ್ಟೇ. ಹಾಲು ಕುಡಿಯೋಕ್ಕೆ ಎಚ್ಚರ ಮಾಡಿಸ್ತೀವಲ್ಲ, ಮಲಗೆ ಐತಪ್ಪ ಹಾಲು ಕುಡಿಲಿಲ್ಲ ಅಂತ. ಅದೇ ರೀತಿ ನಾವು ಮಲಗಿದ್ವಿ, ನಮ್ಮಲ್ಲೇ ಇದು ಆತ್ಮ ಅರಿವು, ಅದನ್ನು ಎಚ್ಚರ ಮಾಡಿದ್ರು. ಪ್ರಾಪಂಚಿಕವಾಗಿ ಎಚ್ಚರ ಮಾಡಿದ್ರು, ವ್ಯಾವಹಾರಿಕವಾಗಿ ಎಚ್ಚರ ಮಾಡಿದ್ರು. ಆದರೆ ಬಿಡುಗಡೆಗೆ ಯಾರು ಎಚ್ಚರ ಮಾಡ್ತಾರೆ? ಗುರುಗಳು ಎಚ್ಚರ ಮಾಡ್ತಾರೆ. ನೋಡು, ನೀನು ಇಂಥ ಸ್ವರೂಪನು, ನಿನ್ನ ಸ್ವರೂಪ ಇಂಥದ್ದು, ಅವಿನಾಶಿ, ನಾಶ ಆಗೋದಿಲ್ಲ. ಅಲ್ಲೂ ಅದೇ ಹೇಳೋದು, ಆತ್ಮನು ಅವಿನಾಶಿ, ಅಜರನು, ಅಮರನು. ಅವಿನಾಶಿನೇ ನಾಶ ಆಗಲ್ಲ. ಅಮರ ಅಂದರೆ ಮರಣನೇ ಇಲ್ಲ. ಅಜರ ಅಂದರೆ ಮುಪ್ಪಿಲ್ಲ. ಅದಕ್ಕೆ ಆತ್ಮನಿಗೆ ಮುಪ್ಪಿದೆಯಾ? ಇಲ್ಲ. ಅದೇ ಅರಿವು ಯಾವಾಗ ಎಚ್ಚರ ಮಾಡಿಸಿದ್ರು ತಂದೆ ತಾಯಿಗಳು, ಅಲ್ಲಿಂದ ಅದೇ ಅರಿವು ಇದೆ. ಬೆಂಕಿ ಅಂತ ಮೊದಲು ತೋರಿಸಿದ್ರು, ಈಗಲೂ ಅದೇ ಅರಿವೆ, ಬೆಂಕಿ ಅಂತಲೇ. ಆದರೆ ದೇಹ ಬದಲಾವಣೆ ಆಗುತ್ತೆ ನೋಡಿ. ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ವೃದ್ಧಾಪ್ಯಕ್ಕೆ ಬಂದ್ಬಿಟ್ಟಿದ್ದೀವಿ. ಅಲ್ಲಿ ಇನ್ನೊಂದು ಮಾತು ಹೇಳಿದ್ರು, ಬಹಳ ಚೆನ್ನಾಗಿತ್ತು. ಈ ಭಕ್ತಿ ಭಾವ, ಪೂಜೆ ಪುನಸ್ಕಾರಗಳು ಬಾಲ್ಯದ ಭಕ್ತಿ. ಬಾಲ್ಯದಲ್ಲಿ ನಾವು ಮಾಡ್ತೀವಲ್ಲ ಹಾಗೆ. ಮತ್ತಿನ್ನೊಂದು ಹೇಳಿದ್ರು, LKG UKG ಇದ್ದಂಗೆ ಹೇಳಿದ್ರ ಸೊಮ್ಮೆ ಸುರೇಶ್ ಸರ್? ನಾವು ಅವರೆಲ್ಲ ಕೇಳ್ತಾ ಇದ್ದೀವಿ. ಡಿಗ್ರಿ ಯಾವುದು ನೋಡಿ, ಇದು ಡಿಗ್ರಿ ಆತ್ಮಜ್ಞಾನ. ಆತ್ಮಜ್ಞಾನ ಡಿಗ್ರಿ ಇದ್ದಂಗೆ. ಇದನ್ನ ಪಡೆಯಿರಿ, ಇದನ್ನ ಪಡೆಯಿರಿ. ಇದನ್ನು ಪಡಿಬೇಕಾದ್ರೆ ನಾವೆಲ್ಲಿಗೆ ಬರಬೇಕು? ಸತ್ಸಂಗಕ್ಕೆ ಬರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಹುಟ್ಟು ಸಾವುಗಳಿಂದ ಬಿಡುಗಡೆಯಾಗಿ ಆಗಿ ಅದನ್ನೇನು, ನಿಮ್ಮ ದೇಹ ಇರುವಾಗಲೇ ವಿದೇಹ ಮುಕ್ತಿ, ದೇಹ ಇರುವಾಗಲೇ ಅದನ್ನು ಗಳಿಸಿ. ಜೀವಂತವಾಗಿರುವಾಗಲೇ ಅದನ್ನು ಗಳಿಸಿ, ಮುಕ್ತಿ ಸ್ಥಿತಿನ. ಮಾನಸಿಕ ದ್ವಂದ್ವಗಳಿಂದ ಮುಕ್ತರಾಗಿ ಶಾಂತಿನ ಪಡೀರಿ. ಆ ಶಾಂತಿನ ಇರುವಾಗಲೇ ಅನುಭವಿಸಿರಿ, ಅದೇ ಮುಕ್ತಿ ಸ್ಥಿತಿ. ನಾವು ಅದರ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ಸಿಗುತ್ತೆ, ಒಂದಲ್ಲ ಒಂದು ದಿನ ಸಿಗಲೇಬೇಕು. ಬಿಲ್ಲುಗಾರ ಅಭ್ಯಾಸ ಮಾಡ್ತಾ ಮಾಡ್ತಾ ಗುರಿ ಹೊಡಿತಾನೆ, ಗುರಿಗೆ ಹೊಡಿತಾನೆ. ಅದೇ ರೀತಿ ಅಭ್ಯಾಸ ಮಾಡ್ತಾ ಇರಬೇಕು. ಅಭ್ಯಾಸ ಮಾಡೋದಕ್ಕೆ ಈ ಥರ ಸತ್ಸಂಗದಲ್ಲಿ ನಾವು ಭಾಗವಹಿಸ್ತಾ, ವಿಚಾರಗಳನ್ನು ಕೇಳ್ತಾ ನಮ್ಮ ಶುದ್ಧ ವಾಸನೆಗಳನ್ನು ಬಿಡಬೇಕು. ಜ್ಞಾನವನ್ನು ಪಡಿಬೇಕು. ಆಗ ರೀತಿ ಸೂರ್ಯ ಉದಯ ಆಗ್ತಾನೆ, ಆ ನಕ್ಷತ್ರಗಳು ಕಾಣೋದಿಲ್ವೋ, ಅದೇ ರೀತಿಯಾಗಿ ನಮಗೆ ಜ್ಞಾನೋದಯ. ಯಾವುದು? ಜಡ ಬೇರೆ, ಚೈತನ್ಯ ಬೇರೆ. ಪ್ರಾಪಂಚಿಕ ವಸ್ತುಗಳು, ಕಲ್ಲು, ಮಣ್ಣು, ಮರ, ಇವೆಲ್ಲ ಜಡ. ಕಲ್ಲು, ಮಣ್ಣು, ಮರ ಇವೆಲ್ಲ ಜಡ. ಮುಕ್ತಿಗೋಸ್ಕರ ಅವುಗಳನ್ನ ಪೂಜೆ ಮಾಡಿದ್ರೆ ಮುಕ್ತಿ ಸಿಗೋದಿಲ್ಲ. ಅರ್ಥ ಮಾಡ್ಕೊಳ್ಬೇಕು. ಮುಕ್ತಿ ಸಿಗೋದಿಲ್ಲ. ಬಸವಣ್ಣವರು ಸಹ ಹೇಳಿದರು,
ಅವೆಲ್ಲ ನಮಗೆ ತಾತ್ಕಾಲಿಕ ಶಾಂತಿ ಕೊಡುತ್ತೆ, ತಾತ್ಕಾಲಿಕ ಶಾಂತಿ. ಅದು ಏನು, ಹಿಂದೆ ಮಾಡ್ಕೊಂಡು ಬಂದಿರ್ತೀವಿ, ಇನ್ನೊಂದು ಸರಿ ಮಾಡಬೇಕಾಗಿರುತ್ತೆ, ಈ ಸರಿ ಮಾಡಿಬಿಡ್ತೀವಿ ಈ ಜನ್ಮದಲ್ಲಿ, ನಮಗೆ ಕಷ್ಟ ಪರಿಹಾರ ಆಗುತ್ತೆ. ಅವತ್ತೇ ಮಾಡಿಬಿಟ್ಟ ಅವತ್ತೇ ಆಗುತ್ತೆ ಅನ್ನಲ್ಲ, ಹಿಂದೆ ಮಾಡಿದ್ವಿ, ಪ್ರಯತ್ನ ಪಟ್ಟಿದ್ವಿ, 99 ಸರಿ ಮಾಡಿದ್ವಿ, ಇನ್ನೂ ಒಂದು ಸರಿ ಮಾಡಬೇಕಾಗಿತ್ತು, 100 ಸರಿ ಮಾಡಿದ್ರೆ ಅದನ್ನು ಫಲ ಅಂತ ಹೇಳಿರ್ತಾರೆ. ಅಷ್ಟರೊಳಗಡೆ ನಮ್ಮ ದೇಹ ಹೊರಟೋಯ್ತು, ಮತ್ತೆ ಮನುಷ್ಯ ದೇಹ ಬಂತು. ಅದು ಯಾವಾಗ ಬರುತ್ತೆ ಒಟ್ಟಿನಲ್ಲಿ, ಆಗ ಮಾಡಿದ್ವಿ, ನಮಗೆ ಆವಾಗ ಕಷ್ಟ ಬಿಡುಗಡೆ ಆಯ್ತು. ಬಿಡುಗಡೆ ಆಯ್ತಪ್ಪ. ನೋಡಿ, ವಿಚಾರ ಮಾಡಿ ನೋಡಿದ್ರೆ ಅವನ ಹಿಂದಿನ ಜೀವನದಲ್ಲಿ ಅವನಿಗೆ ಬಂದಿದ್ದ ಕಷ್ಟವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದ. ಅದೇ ಬೀಜ ರೂಪವಾಗಿ ಮತ್ತೆ ಮನುಷ್ಯ ಜನ್ಮದಲ್ಲಿ ಅದೇ ರೀತಿಯನ್ನು ಕಷ್ಟವನ್ನು ಅನುಭವಿಸ್ತಾ ಇದ್ದ. ಅದೊಂದು ಬಾಕಿ ಇತ್ತು, ಮಾಡಿದಾಗ ಮುಗಿದೋಯ್ತು, ಕಷ್ಟ ಬಿಡುಗಡೆ ಆಯಿತು. ಆದರೆ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ, ಅವುಗಳನ್ನ ಪೂಜೆ ಮಾಡೋದ್ರಿಂದ. ಮಾಡೋರು ಮಾಡ್ತಾವ್ರೆ ಅಂದರೆ ಅವ್ರಿಗೆ ಈ ಸಂಸ್ಕಾರ ಬಂದಿಲ್ಲ, ಆತ್ಮಜ್ಞಾನವನ್ನು ತಿಳಿಯತಕ್ಕಂಥ ಒಂದು ಸಂಸ್ಕಾರ, ಪುಣ್ಯ ಬಂದಿಲ್ಲ, ಪುಣ್ಯ ಬಂದಿಲ್ಲ, ಸ್ವರೂಪ ಜ್ಞಾನವನ್ನು ತಿಳಿಯೋ ಪುಣ್ಯ ಬಂದಿಲ್ಲ. ಪೇಪರ್ನಲ್ಲಿ ಹಾಕಿದ್ದಾರೆ, ಇವತ್ತು ಓದ್ತಾ ಇದ್ದೆ ಬರೋದಕ್ಕಿಂತ ಮುಂಚೆ. ಬುದ್ಧನ ಒಂದು ಕತೆ. ಬುದ್ಧನ ಎಷ್ಟು ಜ್ಞಾನಿ ನೋಡಿ. ಒಮ್ಮೆ ಒಬ್ಬರು ಬುದ್ಧನ ಜ್ಞಾನವನ್ನು ಇಡೀ ಊರಿಗೆ ನಾನು ಪ್ರಚಾರ ಮಾಡಿಸ್ಬೇಕು ಅಂತೇಳಿ ಆ ಊರಿನ ಮುಖ್ಯಸ್ಥ 100 ಜನನ್ನ ಸೇರಿಸ್ತಾನೆ. ಬುದ್ಧನ ಪ್ರವಚನ ಕಾರ್ಯಕ್ರಮ ಇಟ್ಟುಬಿಟ್ಟು, ಬುದ್ಧ ಬರ್ತಾ ಇದ್ದಾರೆ, ಪ್ರವಚನ ಇದೆ ಬನ್ನಿ ಅಂತೇಳಿ ಪ್ರಚಾರ ಮಾಡಿ 100 ಜನ ಸೇರಿಬಿಟ್ಟಿರ್ತಾರೆ. ಬುದ್ಧ ಬರ್ತಾನೆ, 100 ಜನನ ನೋಡ್ತಾನೆ, ಏನು ಹೇಳೋದಿಲ್ಲ, ಸುಮ್ಮನೆ ಕುಳಿತುಕೊಳ್ತಾನೆ, ಎದ್ದೋಗ್ಬಿಡ್ತಾನೆ. ಜನಗಳಿಗೆಲ್ಲ ನಿರಾಸೆ ಆಗೋಯ್ತು. ಮತ್ತೆ ಮರುದಿನ ಅವನು ಅದೇ ರೀತಿ ಅರೇಂಜ್ಮೆಂಟ್ ಮಾಡ್ತಾನೆ ಮುಖ್ಯಸ್ಥ. ಏನೋ ಇವತ್ತು ಮೈ ಹುಷಾರಿಲ್ಲ ಇರಬೇಕೇನೋ, ಸುಮ್ಮನೆ ಹೋಗ್ಬಿಟ್ಟಿದ್ದಾರೆ ಅಂತ. ಮರುದಿನಕ್ಕೆ ಸ್ವಲ್ಪ ಜನ ಕಡಿಮೆ ಆಗ್ಬಿಟ್ಟಿರ್ತಾರೆ. 100 ಜನದಲ್ಲಿ ಒಂದು 10 ಜನ 20 ಜನ ಅಂದ್ಕೊಳ್ಳೋಣ. ಅವತ್ತು ಬರ್ತಾನೆ, ಅವತ್ತು ಮೌನವಾಗಿ ಕುಂತಿದ್ದೆದ್ದೋಗ್ತಾನೆ, ಏನೂ ಮಾತಾಡೋದಿಲ್ಲ. ಹೀಗೆ 5 ದಿನ ಕಳೆದೋಯ್ತು, 4 ದಿನ ಕಳೆದೋಯ್ತು, 5 ದಿನ ಕಳೆದೋಯ್ತು, 6ನೇ ದಿನ ಹೀಗೆಲ್ಲ ಕಡಿಮೆ ಆಗ್ತಾ ಬಂದು ಕೊನೆ ದಿನ ಅವನ ಪ್ರಯತ್ನ ಬಿಡಲಿಲ್ಲ ನೋಡಿ ಆ ಮುಖ್ಯಸ್ಥ. ಇಲ್ಲ, ಏನಾದರೂ ಮಾಡಿ ಸ್ವಲ್ಪ ಜನಕ್ಕಾದ್ರೂ ನಾನು ಜ್ಞಾನವನ್ನು ಕೊಡಿಸ್ಲೇಬೇಕು ಬುದ್ಧನ ಕಡೆಯಿಂದ ಅಂತೇಳಿ ಏನು ಮಾಡ್ತಾನೆ ಅಂದರೆ ಪ್ರಯತ್ನ ಪಡಲಿಲ್ಲ. ಕೊನೆ 6ನೇ ದಿನ ಏನಾಗುತ್ತೆ ಅಂದರೆ 14 ಜನ ಮಾತ್ರ ಉಳಿತಾರೆ. ಎಷ್ಟು ಜನ? 100 ಜನದಲ್ಲಿ 100 200 ಅಂದ್ಕೊಳ್ಳೋಣ, 14 ಜನ ಉಳಿತಾರೆ. ಅವತ್ತು ಬುದ್ಧ ಪ್ರವಚನ ಮಾಡ್ತಾನೆ. ಎಲ್ಲ ಪ್ರವಚನ ಎಲ್ಲ ಕೇಳಿದ್ರು. ಅವರು 14 ಜನ ಶಿಷ್ಯರು ಆಗಿಬಿಟ್ರು ನೋಡಿ. ಶಿಷ್ಯರಾಗಿ ಆಮೇಲೆ ಇವನು ಮುಖ್ಯಸ್ಥ ಎಲ್ಲ ಕೆಲ, ಯಾಕೆ ಸ್ವಾಮಿ ನಿಮಗೆ ಆ ದಿನ ನೀವು ಅಷ್ಟು ದಿನ ಮೌನವಾಗಿ ಎದ್ದೋದ್ರಿ ಅಂದರೆ ಹೇಳ್ತಾನೆ, ಸತ್ಯವನ್ನು ತಿಳಿಯಲು ಶ್ರದ್ಧೆ ಯಾರಿಗಿದೆಯೋ, ಆಸಕ್ತಿ ಯಾರಿಗಿದೆಯೋ ಅವ್ರು ಮಾತ್ರ ಉಳ್ಕೊಂಡಿರೋದು. ಇನ್ನೆಲ್ಲ ಕೆಲವರೆಲ್ಲ ಬಲವಂತಕ್ಕೆ ಬಂದಿದ್ದಾರಪ್ಪ, ನೀನು ಬಲವಂತಕ್ಕೆ ಬಂದಿದ್ದಾರೆ, ಅವರೆಲ್ಲ ಆಸಕ್ತಿ ಇಲ್ಲ, ಸತ್ಯ ತಿಳಿಯೋ ಆಸಕ್ತಿ ಇಲ್ಲ, ನೀನು ಮುಖ್ಯಸ್ಥ, ನೀನು ಹೇಳಿದ್ಯಾ ಅಂತೇಳಿ ಬಂದಿದ್ದಾರೆ ಅಂತ. ಆದರೂ ಅವನು ಪ್ರಯತ್ನ ಬಿಡಲಿಲ್ಲ. ಎಷ್ಟೋ ಜನ ಆದರೂ ಅವನಿ. ಅದೇ ರೀತಿಯಾಗಿ ನಾವು ಪ್ರಯತ್ನ ಬಿಡಬಾರ್ದು, ಕೇಳೋ ಶ್ರದ್ಧೆ ಬಿಡಬಾರ್ದು. ಅದಕ್ಕೆ ನಾವು ನಮ್ಮ ಆಶ್ರಮಗಳಲ್ಲಿ ಪ್ರತಿ ಹುಣ್ಣಿಮೆಗೂ
ಬನ್ನಿರಿ, ಎಲ್ಲರೂ ಬಂದು ಕೇಳ್ರಿ. ಯಾರೋ ಒಬ್ಬರು ಮುಕ್ತರಾಗಲಿ. ನಮ್ಮ ಸ್ವಾಮೀಜಿ ಹನುಮಾನ್ ಸಾಹೇಬ್ ಹೇಳಿದ್ರು, ಒಬ್ಬರು ಮುಕ್ತರಾದರೆ ಸಾಕು, ನಮಗೆ ಸಾರ್ಥಕ ಆಯಿತು ಜೀವನ ಅಂತ. ಸಾಕಷ್ಟು ಜನ ಮುಕ್ತರಾಗಿದ್ದಾರೆ ಬಿಡಿ, ಅವ್ರ ಜ್ಞಾನ ಕೇಳಿ, ಅಂಥ ಜ್ಞಾನ. ಇಡೀ ಬೆಂಗಳೂರಿಗೆ ಮೊಟ್ಟ ಮೊದಲಿಗೆ ಪಾರಕಿ ವಿಚಾರ ಹೇಳಿದವರು ಅಂದರೆ ಸದ್ಗುರು ಹನುಮಾನ್ ಸಾಹೇಬ್. ಸದ್ಗುರು ಹನುಮಾನ್ ಸಾಹೇಬ್ ಇಡೀ ಬೆಂಗಳೂರಿನಲ್ಲಿ ಎಷ್ಟು ಜನ ಕಬೀರ್ ಸಂತರಿದ್ದಾರೋ, ಮುರ್ರೆಡ್ಡಿ ಪಾಳ್ಯ ಅವ್ರು ಬಿಟ್ಟು ಇನ್ನೆಲ್ಲ ಸರೌಂಡಿಂಗ್ ಕಬೂರ್ಪೇಟೆ ಸುತ್ತಮುತ್ತ ಯಶವಂತಪುರ ಬಿ ಎಲ್ಲ ಹನುಮಾನ್ ಸಾಹೇಬ್ರ ಶಿಷ್ಯರೇ. ಹನುಮಾನ್ ಸಾಹೇಬ್ರ ಶಿಷ್ಯರೇ. ನೋಡಿ, ಇದು ಪಾರಕ್ ಅಂದರೆ ಪರೀಕ್ಷೆ ಮಾಡತಕ್ಕಂಥದ್ದು. ನಿನ್ನಲ್ಲಿರ್ತಕ್ಕಂಥ ಅರಿವಿನಿಂದ ನೀನು ಸತ್ಯಾಸತ್ಯಗಳನ್ನು ಪರೀಕ್ಷೆ ಮಾಡಿ ತೆಗೆದುಕೋ. ನೋಡಿ, ಕಬೀರ್ ಸಾಹೇಬರು ಏಕಾಏಕಿ ನೀನು ತಗೊಂಡ್ಬಿಡು, ನಾನು ಹೇಳ್ತಾ ಇದ್ದೀನಿ ಸತ್ಯ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿಲ್ಲ. ನೀನೇ ಪರೀಕ್ಷೆ ಮಾಡಪ್ಪ. ನಿನ್ನ ಬುದ್ಧಿಶಕ್ತಿಯಿಂದ, ನಿನ್ನ ಮನೋಶಕ್ತಿಯಿಂದ ಇದು ಸತ್ಯವೇ ಅಸತ್ಯವೇ ಅನ್ನೋದನ್ನು ಪರೀಕ್ಷೆ ಮಾಡು. ಪರೀಕ್ಷೆ ಮಾಡಿ ನಿರ್ಧಾರ ಮಾಡಿ ತೆಗೆದುಕೋ. ನಿರ್ಧಾರ ಮಾಡಿ ತೆಗೆದುಕೋ. ತೆಗೆದುಕೊಂಡು ಅದನ್ನು ಪಾಲನೆ ಮಾಡು. ಆಗ ನಿನಗೆ ಬಿಡುಗಡೆ. ಅದೇ ಜ್ಞಾನೋದಯ. ಗುರುಗಳು ತಿಳಿಸತಕ್ಕಂಥ ವಿಚಾರಗಳೇ ಜ್ಞಾನೋದಯ. ಅದನ್ನು ದೀಕ್ಷಾ ರೂಪದಲ್ಲಿ ತೆಗೆದುಕೊಳ್ಳೋದು. ಆವಾಗ ಚೆನ್ನಾಗಿ ಅರಿವಾಗುತ್ತೆ. ದೀಕ್ಷೆಯನ್ನು ಪಡ್ಕೊಂಡ್ಮೇಲೆ ಬೇರೆ ಕಡೆ ಪಡ್ಕೊಂಡಿದ್ರು ಆತ್ಮಜ್ಞಾನ ವಿಚಾರ ನೀವು ಬೇರೆ ಕಡೆ ತಿಳಿದಿದ್ರು ಸಹ ಇದರಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಬೋದು. ಇಚ್ಛೆ ಇದ್ರೆ ತೆಗೆದುಕೊಳ್ಬೋದು, ಬೇರೆ ಕಡೆನೂ ತೊಗೊಂಡು ಇಲ್ಲಿ ತೊಗೊಳ್ಬೋದು. ಆದರೆ ಅದು ತಪ್ಪಾಗುತ್ತೆ ಅಂತ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಯೋಚನೆ ಮಾಡಿ, ಚಿಂತನೆ ಮಾಡಿ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಒಟ್ಟಾರೆ ಒಬ್ಬ ಗುರುವಿನ ಹತ್ರಲ್ಲಿ ನಾವು ತೆಗೆದುಕೊಂಡ್ರೆ ದೀಕ್ಷೆ, ಸತ್ಯಜ್ಞಾನದ ದೀಕ್ಷೆ, ಬೇರೆಯವ್ರ ಹತ್ರ ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ. ಆತ್ಮಜ್ಞಾನದ ದೀಕ್ಷೆ. ಆಗ ಮಾತ್ರ ನಮ್ಗೆ ಅದು ವಿಚಾರಗಳೆಲ್ಲ ಅರಿವಾಗುತ್ತೆ. ಗುರುವಿನ ಹಸ್ತಮಸ್ತಕ ಸಂಯೋಗದಿಂದ, ಹಸ್ತ ಅಂದರೆ ಹಸ್ತ, ಮಸ್ತಕ ಅಂದರೆ ತಲೆ. ಗುರುಗಳು ದೀಕ್ಷೆ ಕೊಡುವಾಗ ಹಸ್ತನ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡ್ತಾರೆ. ನೋಡಿ, ಹಸ್ತ ಮಸ್ತಕ ಸಂಯೋಗ. ಸಂಯೋಗ ನಿನ್ನೆ ಪದ ಬಂತಲ್ಲ ಸ್ವಾಮಿ, ಸೇರೋದು ಸಂಯೋಗ. ಹಸ್ತಮಸ್ತಕ ಸಂಯೋಗದಿಂದ ದೀಕ್ಷಾ ರೂಪ ದೀಕ್ಷೆಯನ್ನು ಪಡ್ಕೊಂಡು ಇದನ್ನು ತಿಳಿಯಿರಿ. ಹಾಗೆ ತಿಳಿತಾ ಇದ್ದರೆ ಅನುಭವಕ್ಕೆ ಬರಲ್ಲ ಆತ್ಮಜ್ಞಾನ. ಮನಸ್ಸಿನ ಮೂಲಕ ಚರ್ಚೆ ಮಾಡ್ತೀರಾ, ಬುದ್ಧಿ ಮೂಲಕ ನಿಶ್ಚಯ ಮಾಡ್ತೀರಾ. ನಮ್ಮ ಅನುಭವಕ್ಕೆ ಬರಬೇಕು ಅಂದರೆ ಗುರುವಿನಲ್ಲಿ ದೀಕ್ಷೆ ಪಡೆಯಬೇಕು. ಅದೇ ದೀಕ್ಷೆ. ದೀಕ್ಷೆಯಿಂದ ಇನ್ನೇನೂ ಅಲ್ಲ, ಮಾತು ಹೊಡೆದಿರಲ್ಲ. ಕೆಲವು ಆಚರಣೆಗಳನ್ನು ಹೇಳ್ತಾರೆ. ಮಾಂಸ ತಿನ್ನಬೇಡ, ಮದ್ಯಪಾನ ಸೇವನೆ ಮಾಡಬೇಡ, ಧೂಮಪಾನ ಸೇವನೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ದುಷ್ಕೃತ್ಯಗಳು ಯಾವುದೂ ಮಾಡಬೇಡ ನೀನು. ಗುರು ಏನು ಹೇಳ್ತಾರೋ ಅದರಲ್ಲಿ ಶ್ರದ್ಧೆ ಇಟ್ಟು, ನಂಬಿಕೆ ಇಟ್ಟು ನಡೀತಾ ಇರು. ಇರು. ಏನೇ ಅಡಚಣೆಗಳು ಬಂದರೂ ಗುರುವಿನ ಮಾತ್ರ ಮರಿಬೇಡ. ಅದಕ್ಕೆ ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ, ಗುರು ಮಹೇಶ್ವರ, ಸಾಕ್ಷಾತ್ ಪರಬ್ರಹ್ಮ. ತ್ರಿಮೂರ್ತಿಗಳೇ ಅವರು. ಅವನಲ್ಲಿ ನೀನು ನೋಡು. ತ್ರಿಮೂರ್ತಿಗಳನ್ನು ಗುರುವಿನಲ್ಲಿ ನೋಡು. 33 ಕೋಟಿ ದೇವತೆಗಳಿಗೂ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡ್ತಾನೆ ಗುರು. ಅವನಿಂದಲೇ ಮುಕ್ತಿ. ಎಲ್ಲ ಸಂತರು ಮಹಾತ್ಮರು ಹೇಳ್ಬಿಟ್ಟಿದ್ದಾರೆ, ಎಲ್ಲ ಪರಂಪರೆಯಲ್ಲೂ ಹೇಳ್ಬಿಟ್ಟಿದ್ದಾರೆ, ಗುರುವಿನ ಗುಲಾಮನಾಗೋ ತನಕ ದೊರೆಯ ಮುಕ್ತಿ ಎಂದು. ಗುಲಾಮ ಅಂದರೆ ಅದು ಆಡು ಭಾಷೆ. ಸೇವೆ ಮಾಡಬೇಕು ನಿನ್ನ ಕೈನಲ್ಲಾಗಿದ್ದು. ತನು ಮನ ಧನಗಳಿಂದ ಸೇವೆ ಮಾಡಿದಾಗ ಗುರು ಕೃಪೆ ಮಾಡಿ ನಿಮಗೆ ತನ್ನಲ್ಲಿ ತಾನು ಏನು ತಿಳಿದಿದ್ದನೋ ಅದನ್ನು ನಿಮಗೆ ತಿಳಿಸ್ತಾನೆ. ಗುರುಕೋ ಕೀಜೈ ಬಂದಗಿ ಕೋಟಿ ಕೋಟಿ ಪ್ರಣಾಮ್, ಕೀಟನ ಜಾನೆ ಭೃಂಗಕೋ ಗುರು ಕರ್ಲಿ ಆಪ ಸಮ.
ಗುರುಗೆ ಕೋಟಿ ಕೋಟಿ ಪ್ರಣಾಮ ಮಾಡಿದ್ರು ಕೀಟನ ಜಾನೆ ಭೃಂಗ ಕುರುಕರ್ಲೆ ಸಮ. ದುಂಬಿ ಇದೆಯಲ್ಲ, ಜೇಂಕಾರ ಮಾಡುತ್ತಲ್ಲ, ಅದು ಎಲ್ಲ ಪಕ್ಷಿಗಳ ರೀತಿ, ಕ್ರಿಮಿಕೀಟಾಗದಿಗಳ ರೀತಿ ಮೊಟ್ಟೆ ನೀಡೋದಾಗಲಿ ಅದು ಆ ರೀತಿ ಇಲ್ಲ. ಅದು ಯಾವುದೋ ಒಂದು ಕೀಟವನ್ನು ತೆಗೆದುಕೊಂಡೋಗಿ ತನ್ನ ಗೂಡಿನಲ್ಲಿ ಇಟ್ಟುಕೊಂಡು ತಾನು ಏನು ಶಬ್ದ ಮಾಡುತ್ತೋ ಜೇಂಕಾರ, ಆ ಶಬ್ದವನ್ನು ಕೊಡುತ್ತದಕ್ಕೆ. ಆ ಕೀಟ ಆಮೇಲೆ ಆ ದುಂಬಿ ಆಗ್ಬಿಡುತ್ತೆ, ಜೇಂಕಾರ ಮಾಡೋ ದುಂಬಿ. ಇದು ಹಿರಿಯರು ಹೇಳಿರ್ತಕ್ಕಂಥ ಮಾತು. ಅವರು ಇದನ್ನೆಲ್ಲ ಪರೀಕ್ಷೆ ಮಾಡಿನೇ ಈ ಮಾತುಗಳನ್ನ ಹೇಳಿರೋದು. ಹಿರಿಯರು ಮಹಾತ್ಮರುಗಳೆಲ್ಲ, ಮಹಾತ್ಮರು ಹಿರಿಯರುಗಳೆಲ್ಲ ಪರೀಕ್ಷೆ ಮಾಡಿನ ಹೇಳಿರ್ತಾರೆ. ಕೀಟನ ಜಾನೆ ಭೃಂಗಕ್ಕೆ ಗುರು ಕರ್ಲೆ ಆಪ ಸಮಾನ. ಗುರು ಏನಾಗಿದನೋ, ಆತ್ಮವನ್ನು ತಿಳಿದು ಏನು ಜ್ಞಾನವನ್ನು ಪಡೆದಿದ್ದನೋ ತನ್ನಂತೆ ಶಿಷ್ಯನನ್ನಾಗಿ ಮಾಡಿಬಿಡ್ತಾನೆ, ಆತ್ಮಜ್ಞಾನಿಯನ್ನಾಗಿ ಮಾಡಿಬಿಡ್ತಾನೆ, ವೈರಾಗ್ಯವಂತನನ್ನಾಗಿ ಮಾಡಿಬಿಡ್ತಾನೆ. ವೈರಾಗ್ಯವಂತನನ್ನಾಗಿ ಮಾಡಿಬಿಡ್ತಾನೆ. ಗುರು ಯಾವತ್ತೂ ಬಿಡೋದಿಲ್ಲ ಕೈ. ಗುರುವಿನ ನಂಬಿದ್ರೆ. ಕೊನೆಯದೊಂದು ಕತೆ ಹೇಳ್ಬಿಟ್ಟು ಮುಕ್ತಾಯ ಮಾಡೋಣ. ಗುರುವಿನಿಂದ ಮುಕ್ತಿ ಸಾಧ್ಯ. ಹೌದು ಸ್ವಾಮಿ. ಆದರೆ ನೀವು ಆಚರಣೆ ಮಾಡಬೇಕು. ದೀಕ್ಷೆ ತೆಗೆದುಕೊಂಡು ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಗುರು ಹೇಳಿರ್ತಕ್ಕಂಥ ವಿಚಾರಗಳನ್ನು ಧಾರಣೆ ಮಾಡಿ ಅದನ್ನು ಪಾಲನೆ ಮಾಡಬೇಕು. ಹೇಳಿದ್ವಲ್ಲ, ದುಷ್ಕೃತ್ಯಗಳನ್ನು ಬಿಡಬೇಕು. ಗುರುನೇ ಪರಬ್ರಹ್ಮ, ಗುರುನೇ ವಿಷ್ಣು, ಗುರುನೇ ಇವರು ಅಂತೇಳಿ, ದೇವರು ಅಂತೇಳಿ ಗುರುಸ್ಮರಣೆ ಮಾಡಬೇಕು. ಆಗ ಮಾತ್ರ ಸಾಧ್ಯ. ಅವ್ರು ಹೇಳ್ತಕ್ಕಂಥ ವಿಚಾರಗಳನ್ನು ಪಾಲನೆ ಮಾಡ್ತಾರೆ. ಗುರು ಕೆಲವೊಮ್ಮೆ ವ್ಯಾವಹಾರಿಕ ಜೀವನದಲ್ಲೂ ಸಹಾಯ ಮಾಡ್ತಾನೆ. ಕಥೆಗಳಿದೆ. ಸಮರ್ಥ ರಾಮದಾಸ್ ನಮಗೆಲ್ಲ ಅನುಭವ ಆಗಿದೆ. ಸಮರ್ಥ ರಾಮದಾಸರಲ್ಲಿ ಒಬ್ಬ ಶಿಷ್ಯ, ಆ ಶಿಷ್ಯನಿಗೆ ಒಮ್ಮೆ ಒಬ್ಬ ಜ್ಯೋತಿಷಿ ಸಿಕ್ಬಿಟ್ಟು, ನೀನು ನಾಳೆ ಬೆಳಿಗ್ಗೆ ಸೂರ್ಯೋದಯನ ನೋಡೋದಿಲ್ಲ ಅಂದರೆ ಮರಣ ಆಗೋತ್ಯಾ, ನೀನು ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗಿರಲ್ಲಪ್ಪ. ನನಗೆ ಭಯ ಬಂದ್ಬಿಡುತ್ತೆ. ಪಾಪ ಸಾಮಾನ್ಯ ಶಿಷ್ಯ, ಆದರೆ ಗುರುಭಕ್ತಿ ಜಾಸ್ತಿ ಅದಕ್ಕೆ. ಗುರುವಿನ ಮೇಲೆ ಅಪಾರವಾದ ಶ್ರದ್ಧೆ, ಭಕ್ತಿ, ಪೂಜೆ ಪುನಸ್ಕಾರಗಳು ಮಾಡ್ತಾರೆ. ಗುರು ಹತ್ರ ಬರ್ತಾರೆ ಸಮರ್ಥ ರಾಮದಾಸರು. ಹೀಗೆ ಜ್ಯೋತಿಷ್ಯರು ಹೇಳಿದ್ರು ಅಂತ, ನೀವೇ ಕಾಪಾಡಬೇಕು. ಅಷ್ಟೇನಾ? ಒಂದು ಕಂಬಳಿ ಕೊಡ್ತಾರೆ. ಒದ್ಕೊಂಡು ಮಲಿಕೋ, ನಾನು ಹೇಳ್ಕೊಟ್ಟಿರೋ ಮಂತ್ರನ ಜಪಿಸ್ತಾ ಮಲ್ಕೊಂಬಿಡು. ಯಾರೇ ಬಂದು ಕಂಬಳಿ ಹೇಳಿದ್ರು ಕಂಬಳಿ ಬಿಡಬೇಡ, ನೀನು ಕಂಬಳಿ ಬಿಡಬೇಡ, ಬಿಗಿಯಾಗಿ ಇಟ್ಕೋ. ಆಯಿತು ಗುರುಗಳೇ ಅಂತೇಳಿ ಗುರುನ ನೆನೆಸ್ತಾನ ಮಲಗ್ಬಿಡ್ತಾನೆ. ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. ಯಮದೂತರು ಬರ್ತಾರೆ. ಇದೆಲ್ಲ ಉದಾಹರಣೆ ಕಥೆಗಳು ಅಲ್ಲ, ನಡೆದಿದೆ ಇವೆಲ್ಲ. ಗುರುಗಳು, ಒಳ್ಳೊಳ್ಳೆ ಗುರುಗಳಲ್ಲಿ ನಡೆದಿದೆ. ಅದೇ ಹೇಳ್ತಾ ಇದ್ದಾರೆ, ನನ್ನ ಅನುಭವನೇ ಆಗಿದೆ. ಕಂಬಳಿ ಎಳಿತಾರಂತೆ ಯಾರೋ ಯಮದೂತರು ಬಂದು. ಇವನು ಜ್ಞಾಪಕ ಬಂದ್ಬಿಡ್ತು, ಎಳಿತಾವ್ರೆ ಅಂತ ಎಚ್ಚರ ಆಗೋಯ್ತು. ಕಂಬಳಿನ ಬಿಡಲೇ ಇಲ್ಲ, ಭದ್ರವಾಗಿ ಹಿಡ್ಕೊಂಡ್ಬಿಟ್ಟ. ಅವರು ಬೆಳಕಾಗೋಯ್ತು ನೋಡಿ, ಎಳೆದು ಸಾಕಾಗಿ ಬೆಳಕಾಗೋಯ್ತು. ಅವ್ರಿಗೆ ಏನೇ ಶಕ್ತಿ ಇದ್ರು ಸಹ ಗುರುವಿಂದ ಏನು ಇಲ್ಲ. ಗುರುಸ್ಮರಣೆ ಮಾಡ್ತಾ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಬೆಳಕಾದ್ಮೇಲೆ ತಿರುಗಿ ಅದೇ ಜ್ಯೋತಿಷ್ಯ ಸಿಕ್ತ ಮಗ ನೋಡ್ತಾನೆ. ಏನಯ್ಯ ನೆನ್ನೆ ಹಂಗೆ ಮಕ್ಮಗ ನೋಡಿ ಕೇಳ್ತಾನಂತೆ, ನೀನು ಏನೇನು ಕೆಲಸ ಮಾಡಿದೆ,
ನೀನು ಸಾಯ್ಬೇಕಾಯ್ತಲ್ಲ, ಜ್ಯೋತಿಷ್ಯ ನಿಜ ಆಗ್ಬೇಕಾಯ್ತು, 100ಗೆ 200%. ಹಾಂ, ಉಳ್ಕೊಂಬಿಟ್ಟಿದ್ಯಲ್ಲ, ಏನು ಕೆಲಸ ಮಾಡಿದೆ? ಅವಾಗ ಹೇಳ್ತಾನೆ, ನಾನೇನಿಲ್ಲ ಸ್ವಾಮಿ, ಓದೆ, ಗುರುಗಳಿಗೆ ಹೇಳಿದೆ, ಒಂದು ಕಂಬಳಿ ಕೂತ್ಕೊಂಡ್ರು, ಒತ್ಕೊ ಒಂದು ಮಲಿಕೊಂಡ್ರು, ಯಾರು ಬಂದರು ಎಳಿಬೇಡ ಅಂದರು, ನನ್ನ ಸ್ಮರಣೆ ಮಾಡ್ತಾ ಇರು, ಹೋಗು ಅಂದರು ಅಷ್ಟೇ. ಆವಾಗ ಹೇಳ್ತಾನಂತೆ, ನಿಜವಾಗ್ಲೂ ಗುರುನೇ ಶ್ರೇಷ್ಠ ಕಣಯ್ಯ, ಗುರುನೇ ಶ್ರೇಷ್ಠ. ಅದರಿಂದ ಗುರುವಿನಲ್ಲಿ ಯಾರು ಅಪಾರವಾದ ಶ್ರದ್ಧೆ ಇಟ್ಟು ಅವ್ರ ವಾಕ್ಯಗಳನ್ನು ಕೇಳಿ ಮನನ ಮಾಡ್ತಾ ಅದರ ಆಚರಣೆಯಲ್ಲಿ ಇರ್ತಾರೋ ಅವರಿಗೆ ಅಕಾಲಿಕ ಮರಣವೂ ಸಹ ದೂರ ಆಗುತ್ತೆ. ಅಕಾಲಿಕ ಮರಣ ಮಧ್ಯಂತರದಲ್ಲಿ ಆಗತಕ್ಕಂಥ ಆಗತಕ್ಕಂಥ ಮರಣಗಳಿಗೆ ಅಕಾಲಿಕ ಮರಣ. ಇಂಥ ಎಷ್ಟೋ ಘಟನೆಗಳು, ಅನೇಕ ಸಂತರು, ಕಬೀರ್ ಸಾಹೇಬರಾಗಿರ್ಬೋದು, ತುಕಾರಾಮ ಆಗಿರ್ಬೋದು, ಎಲ್ಲ ಹಾಗಾಗಿ ಗುರುವಿನ ಮೇಲೆ ಶ್ರದ್ಧೆ. ಯಾವುದೇ ಗುರುವಿನ ಮಾಡಿರಲಿ ನೀವು, ಗುರುವಿನಲ್ಲಿ ಶ್ರದ್ಧೆ ಇಡಿ, ಗುರುವಿನಲ್ಲಿ ಶ್ರದ್ಧೆ ಇಡಿ, ಅವರ ವಾಕ್ಯಗಳಲ್ಲಿ ಶ್ರದ್ಧೆ ಇಡಿ. ಖಂಡಿತ 100ಕ್ಕೆ 1000% ಗ್ಯಾರಂಟಿ ಕೊಡ್ತೀವಿ. ನಮ್ಮ ಕಷ್ಟಗಳನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಬರತಕ್ಕಂಥ ಕಷ್ಟಗಳು, ದೇಹಕ್ಕೆ ಬರತಕ್ಕಂಥ ನೋವು ನೋಲಿವುಗಳು, ಅದನ್ನು ಅನುಭವಿಸಿನೇ ತೀರಬೇಕು. ಅದನ್ನು ಗುರು ಹೇಳ್ತಾನೆ. ಇದರಲ್ಲಿ ಏನಾದರೂ ಬಾಕಿ ಉಳ್ಕೊಂಡ್ರೆ ಮತ್ತೆ ಹುಟ್ಟಬೇಕು. ಅದಕ್ಕೆ ಅನುಭವಿಸ್ಬಿಡು. ಅನುಭವಿಸ್ತಾ ಗುರುವಿನ ಸ್ಮರಣೆ ಮಾಡು, ಗುರು ಹೇಳ್ಕೊಟ್ಟಂಥ ವಿಚಾರಗಳನ್ನು ಮಾಡು, ಮತ್ತೆ ಹುಟ್ಟೋದಿಲ್ಲ. ಅದೇ ಬಿಡುಗಡೆ, ಅದೇ ಬಿಡುಗಡೆ, ಬೇರೆ ಏನೂ ಇಲ್ಲ. ಜನನ ಆಗದೆ ನಮಗೆ ಎಷ್ಟು ಕಷ್ಟ ಅಲ್ಲದ, ಮರಣ ಆಗೋದು ಎಷ್ಟು ಕಷ್ಟ. ಜನನ ಆಗೋದು ನಮಗೆ ಗೊತ್ತಿಲ್ಲ, ತಾಯಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅನ್ನೋದು. ಇನ್ನು ಜನನ ಮರಣ ಆಗುವಾಗ ನಮಗೆ ಗೊತ್ತಾಗುತ್ತೆ. ಜನನ ಮತ್ತು ಮರಣದ ನಡುವೆ ಎಷ್ಟು ಕಷ್ಟ ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಲ್ಲ. ದುಡ್ಡು ಕಾಸು ಇಟ್ಬಿಟ್ರೆ ಆಗೋಯ್ತಾ? ಕಾಯಿಲೆ ಕಸಾಲೆಗಳು, ಮಾನಸಿಕವಾಗಿ ಅಶಾಂತಿ, ಇವೆಲ್ಲ ನರಳ್ತಾ ಇರ್ತೀವಿ. ಹುಟ್ಟಿದ್ರೆ ತಾನೇ ಅವೆಲ್ಲ ನರಳುವಿಕೆ, ಹೇಳೋದೇ ಬೇಡ. ಹಾಗಾಗಿ ನಾವು ಗುರುವಿನಲ್ಲಿ ಅಪಾರವಾದ ನಂಬಿಕೆ ಇಟ್ಟು ನಮ್ಮ ಸ್ವರೂಪವನ್ನು ನಾವು ತಿಳಿದ್ರೆ ಖಂಡಿತವಾಗಲೂ ನಾವು ಹುಟ್ಟು ಸಾವಿರ ಬಂಧನದಿಂದ ಬಿಡುಗಡೆ ಹಾಗೆ ಆಗ್ತೀವಿ. ಅದರಲ್ಲಿ ಸಂಶಯನೇ ಇಲ್ಲ, ಸಂಶಯನೇ ಇಲ್ಲ. ಗುರುವಾಕ್ಯದಲ್ಲಿ ಸಂಶಯ ಬಂದರೆ ಕೇಳಿ ನೀವು ತಿಳ್ಕೊಳ್ಬೋದು, ಬಗೆಹರಿಸ್ಕೊಳ್ಬೋದು. ಏನಿದು ದೊಡ್ಡಬಳ್ಳಾಪುರದಲ್ಲಿ ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ. ಅದೇ ಈಗ ಹೇಳಿದ್ವಲ್ಲ, ರಾಮನ್ ತೊಗೊಳ್ಬೇಕು, ರಾವಣನ ತೆಗೆದುಕೊಳ್ಬೇಕು. ಹಾಗೆ ಪ್ರಶ್ನೆಗಳು, ಸಂಶಯ ಬಂದಾಗ ಕೇಳಿ ತಿಳ್ಕೊಂಡು ಬಗೆಹರಿಸ್ಕೊಳ್ಬೇಕು. ಸ್ವರೂಪದ ಜ್ಞಾನದಿಂದ ಮಾತ್ರನೇ ಮುಕ್ತಿ. ಬೇರೆ ಯಾವುದೇ ಶಾಸ್ತ್ರಜ್ಞಾನಗಳಿಂದ, ಯಾವುದೇ ಪೂಜೆ ಪುನಸ್ಕಾರಗಳಿಂದ, ಶಂಕರಾಚಾರ್ಯರು ಬಂದ್ಬಿಟ್ಟವ್ರೆ ನೋಡಿ. ಇನ್ನೊಮ್ಮೆ ಕೊನೆ ಸರಿ ಹೇಳ್ಬಿಡ್ತೀನಿ. ಬೇಕಾದ್ರೆ ಯಾರನ್ನ ಬಂದು ಓದ್ಬೋದು. ನಾರಾಯಣ್ ಬಂದು ಓದ್ತೀನಿ, ಯಾರು ಕನ್ನಡ ಬರೋರು ಬಂದು ಓದ್ಬೋದು. ವೈದಿಕ ಕರ್ಮಗಳನ್ನು, ಅಂದರೆ ಬ್ರಾಹ್ಮಣರು ಮಾಡತಕ್ಕಂಥ ಕರ್ಮಗಳು, ವೇದಗಳಲ್ಲಿ ತಿಳಿಸಿರ್ತಕ್ಕಂಥ ಕರ್ಮಗಳು, ಕೆಲಸ ಕಾರ್ಯಗಳು, ಯಜ್ಞ ಯಾಗಾದಿಗಳನ್ನು, ಧಾರ್ಮಿಕ ಕಾರ್ಯಗಳನ್ನು, ಪೂಜೆ ಪುನಸ್ಕಾರಗಳನ್ನು ಎಷ್ಟೇ ಮಾಡಿದರೂ ಅವು ಯಾವುವು ನಮಗೆ ಶಾಶ್ವತ ಶಾಂತಿಯನ್ನು ಕೊಡಲಾರವು. ಶಾಶ್ವತ ಶಾಂತಿನೇ ಮುಕ್ತಿ. ಪೂಜೆ ಮಾಡ್ಕೊಂತ ಬಗೆಹರಿದಿದೆ, ಇಲ್ಲ ಅಂತ ಹೇಳಿಲ್ಲ. ಹುಟ್ಟೋ ದೋಷ ಬಗೆಹರಿಸ್ಕೊಳ್ಳಿ ನೀವು, ಆವಾಗ ಆ ದೋಷನೇ ಇರೋದಿಲ್ಲ. ಹ್ಞೂ ಸ್ವಾಮಿ, ಅದೇ ಹೇಳ್ತಾ ಇರೋದು. ಏನು ಇಲ್ಲ, ಅರ್ಥ ಮಾಡ್ಕೊಳ್ಬೇಕು. ಅವೆಲ್ಲ ತಾತ್ಕಾಲಿಕ ಶಾಂತಿ. ದೋಷ ಬರ್ತಾನೆ ಇರುತ್ತೆ, ವರ್ಷಕ್ಕೊಂದೊಂದು ದೋಷ, ವರ್ಷಕ್ಕೊಂದೊಂದು. ಏನು ಸ್ವಾಮಿ? ವರ್ಷಕ್ಕೊಂದೊಂದು ಬರ್ತಾನೆ ಇರುತ್ತೆ. 3 ತಿಂಗಳು ಗ್ರಹಗತಿಗಳು ಚೇಂಜ್ ಆಗ್ತವೆ ಅಂತಾರೆ. 3 ತಿಂಗಳಿಗೂ ಅದನ್ನೇ ಮಾಡ್ಕೊಂಡಿದ್ರೆ ನಾವು ಮತ್ತೆ ಹುಡ್ತೀವಲ್ಲ, ಹುಟ್ಟೋದನ್ನ ತಪ್ಪಿಸ್ಕೊಳ್ಳಿ ಅಂತ ಆತ್ಮಜ್ಞಾನ ತಿಳಿಸೋದು. ಜನನ ಮರಣವನ್ನು ತಪ್ಪಿಸ್ಕೊಳ್ಳಿ. ಹುಟ್ಟಿದ್ರೆ ತಾನೇ ಆ ದೋಷ, ಈ ದೋಷ, ಆ ದೋಷ.
ಅದಕ್ಕೆ ಗುರುಗಳು ಹೇಳೋದು ಪ್ರಾರಬ್ಧ ಕರ್ಮ ಅನುಸಾರ ಏನು ಬಂದಿದ್ದು ಅದು ಕಡಿಮೆ ಆಗಿಬಿಡುತ್ತೆ. ಗುರುನ ಪೂಜೆ ಮಾಡ್ತಾ ಇದ್ದಾರೆ, ಅವರು ಏನು ಮಾಡೋಕ್ಕಾಗಲ್ಲ. ಮೃತ್ಯುನೇ ಅವರೇ ಹೇಳಿಲ್ವಾ ಈಗ ಕತೆ? ಯಮದೂತರೇ ದಿಗಿಲು ಬೀಳ್ತಾರೆ. ಗುರು ಭಕ್ತರನ್ನು ಮುಟ್ಟಬೇಕಾದ್ರೆ ಯಮದೂತರು ದಿಗಿಲು ಬೀಳ್ತಾರೆ. ಅಕಾಲಿಕ ಮರಣ ಏನು ಆಗೋದಿಲ್ಲ, ಆಯುಷ್ ಪೂರ್ತಿ ಜೀವನ ಮಾಡ್ತಾನೆ. ಗುರುವಿನಲ್ಲಿ ನಂಬಿಕೆ ಶ್ರದ್ಧೆ ಬೇಡ. ಮಾರ್ಕಂಡೆ ಮತ್ತು ಕತೆ ಎಲ್ಲ ಇದೆ. ಹಾಗೆ ಗುರು ಏನು ತೋರಿಸ್ಕೊಡ್ತಾನೋ ಅದರಲ್ಲಿ ನಡೆದರೆ ತಪ್ಪೇನಿಲ್ಲ. ಅಂದರೆ ಸತ್ಯ ಜ್ಞಾನ ತಿಳಿದ್ರೆ ಖಂಡಿತವಾಗ್ಲೂ ಮುಕ್ತಿ ಮೋಕ್ಷ ಬಿಡುಗಡೆ ಖಂಡಿತ ಆಗುತ್ತೆ. ನೀವೇನೇ ಹುಟ್ಟಿದ್ರು, ಶ್ರೀಮಂತನಾಗಿ ಹುಟ್ಟಿದ್ರು ನಿಮಗೆ ದೇಹಬಾಧೆ ಇದ್ದೇ ಇರುತ್ತಲ್ವ ಅಲ್ವರಾ? ಮತ್ತು ಕಣ್ಣು ಕಾಣದೇ ಇರೋದು, ತಲೆ ಬೆಳಗಾಗೋದು, ವಯಸ್ಸಾಗ್ತಾ ಆಗ್ತಾ ಸೊಂಟ ನೋವು, ಕಾಲು ನೋವು, ಮಂಡಿ ನೋವು, ಕಿಡ್ನಿ ಫೇಲ್ಯೂರು, ಹಾರ್ಟ್ ಫೇಲ್ಯೂರು, ಹಾಗೆ ಆಗುತ್ತಲ್ವರ? ಯಾರಾದರೂ ಇದ್ದಾರಾ ಆಗಲಿಂದ ಇಲ್ಲಿವರೆಗೂ? ಎಷ್ಟೋ 4 ಯುಗಗಳು ಆಗೋಯ್ತು ಅಂದರು ಇದ್ದಾರಾ? ಕೃಷ್ಣ ನಿಧಾನ, ರಾಮ ನಿಧಾನ, ಧರ್ಮರಾಯ ನಿಧಾನ, ಭೀಷ್ಮ ನಿಧಾನ, ಯಾರೂ ಇಲ್ಲ. ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು, ತಿರ್ಗಾ ಮತ್ತೆ ಹುಟ್ಟಬೇಕು, ಮತ್ತೆ ಸಾಯಬೇಕು. ಅದನ್ನು ತಪ್ಪಿಸ್ಕೊಳ್ಳಿ. ಜನನ ಮರಣ ಎಂಬ ಚಕ್ರವನ್ನು ನೀವು ತಪ್ಪಿಸ್ಕೊಳ್ಳಿ. ಅದಕ್ಕೋಸ್ಕರನೇ ಬಂದಿರೋದು ಈ ಮಾನವ ದೇಹ. ಆದರೆ ಆ ಕೆಲಸನ ಯಾರೂ ಮಾಡ್ತಾ ಇಲ್ಲ, ತಿಳಿಸ್ತಾ ಇಲ್ಲ. ಏನು ಮಾಡಲಿಕ್ಕಾಗೋದಿಲ್ಲ. ಆಗಲೇ ಹೇಳ್ದಂಗೆ ಯಾರೋ ಕೆಲವರು ಕೋಟಿಗೊಬ್ಬರು, ಇದೆಲ್ಲ ಲಕ್ಷಕ್ಕೊಬ್ಬರು ಬರ್ತಾರೆ, ಕೋಟಿಗೊಬ್ಬರು ಬಿಡುಗಡೆ ಆಗ್ತಾರೆ. ಆ ಕೋಟಿಗೊಬ್ಬರಲ್ಲಿ ನಾವೇ ಅಂತ ತಿಳ್ಕೊಂಡು ನಾವು ಪ್ರಯತ್ನ ಮಾಡೋಣ. ಏನು ಸಮಯ? ಆ ಕೋಟಿ ಜನಗಳಲ್ಲಿ ನಾವು ಒಬ್ಬರು, ನಾವೇ ಅದು ಅಂತ ತಿಳ್ಕೊಂಡು ಪ್ರಯತ್ನ ಮಾಡೋಣ. ಆಗ ಖಂಡಿತ ಮುಕ್ತರಾಗ್ತೀವಿ. ಹಾಗಂತೇಳಿ ನಾವು ಬೇರೆ ಕಡೆ ಸತ್ಸಂಗ ಐತೆ ಹೋಗಬಾರ್ದು ಅಂತೇನಿಲ್ಲ. ಹೋಗಿ ಸತ್ಸಂಗ ಕೇಳಿ, ಒಳ್ಳೆ ಸತ್ಯವಾದ ವಿಚಾರಗಳನ್ನು ತೆಗೆದುಕೊಳ್ಳಿ. ಅವರು ಗುರುಭಕ್ತರು. ಯಾವುದೇ ಗುರುಭಕ್ತರನ್ನ ಖಂಡನೆ ಮಾಡೋ ಥರ ಇಲ್ಲ, ಖಂಡನೆ ಮಾಡಬಾರ್ದು. ವಿಚಾರಗಳಲ್ಲಿ ಸಾರವನ್ನು ತೆಗೆದುಕೊಳ್ಳಿ, ಸತ್ಯವನ್ನು ತೆಗೆದುಕೊಳ್ಳಿ ಅಂತ ಕಬೀರ್ ಸಾಹೇಬರು ಅದಕ್ಕೆ ಹೇಳಿದ್ರು. ಯಾರನ್ನು ಖಂಡನೆ ಮಾಡಿಬಿಡಿ. ವೈರಾಗ್ಯ ಪುರುಷರು ಅವರೆಲ್ಲ, ಅವ್ರಿಗೆಲ್ಲ ನಮಸ್ಕಾರಗಳು. ಬೇರೆ ಬೇರೆ ಗುರುಗಳು ಇಲ್ಲಿ ಅಲ್ವರ? ರಮಣ ಮಹರ್ಷಿಗಳು, ಕೈವಾರ್ತಾತಯ್ಯನವರು, ಯೋಗಿ ವೇಮನ್ನವರು, ಅನೇಕ ಜನರಿದ್ದಾರೆ. ಅವರೆಲ್ಲ ವೈರಾಗ್ಯ ಪುರುಷರು. ಮಾನಸಿಕವಾಗಿ ವೈರಾಗ್ಯವನ್ನು ತಾಳಿ ದೈಹಿಕವಾಗಿ ಅದನ್ನು ಆಚರಣೆ ಮಾಡಿದ್ರು. ಮನಸ್ಸಿನಲ್ಲಿ ಏನೂ ಇಟ್ಕೊಳ್ಳಿಲ್ಲ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನೆಲ್ಲ ಇಟ್ಕೊಳ್ಳಿಲ್ಲ. ಅವರೆಲ್ಲ ರಾಗದ್ವೇಷಾದಿಗಳನ್ನು ಇಟ್ಕೊಳ್ಳಿಲ್ಲ. बोलिए श्री सत्यनामादि कबीर साहेब की जय। सद्गुरु श्री हनुमान साहेब की जय। जय जय सत्य कबीर, सतनाम सत सुकृत, सतरत हत कामी, साहेब सतरत हत कामी, विगत कलेश सतदामी, विगत कलेश सतदामी, त्रिभुवनपति स्वामी साहेब जय जय सत्य कबीर। हम सब जयतु 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 कबीरम, नाशक भवपीरम, साहेब नाशक भवपीरम, दारो मनुज शरीरम, दारो मनुज शरीरम, शिशुवर शरतीरम, साहेब जय जय सत्य कबीर। कमल पत्र फल शोभित, शोभातीत कैसे, साहेब शोभातीत कैसे, नीलाचल पर राजित, नीलाचल पर राजित, मुक्तामणि जैसे, साहेब जय जय सत्य कबीर। परम मनोहर रूपम प्रमोदित सुख राशि, साहेब प्रमोदित सुख राशि,
अति अभिनव अविनाशी, अति अभिनव अविनाशी, काशीपुरवासी साहेब जय जय सत्य कबीर। हम सब पारण कारण प्रकटे तनधारी, साहेब प्रकटे तनधारी। पारक रूप विहारी, पारक रूप विहारी, अविचल अविकारी साहेब जय जय सत्य कबीर। साहेब कबीर की आरती अगणित अगहारी, साहेब अगणित अगहारी। धर्मदास बलिहारी, धर्मदास बलिहारी, मुद मंगलकारी साहेब जय जय सत्य कबीर। साहेब कबीर की आरती जो कोई न रहावे, साहेब जो कोई न रहावे, भक्ति पदार्थ पावे, मुक्ति पदार्थ पावे, भव में नहीं आवे साहेब जय जय सत्य कबीर। बोलिए श्री सत्यनाम आदि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय।